Hello dear students, welcome to Sing Style of Maths. So ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಡೆರಿವೇಟಿವ್ಸ್ ಆಫ್ ಫಂಕ್ಷನ್ಸ್ ಇನ್ ಪ್ಯಾರಾಮೆಟ್ರಿಕ್ ಫಾರ್ಮ್ಸ್. ಓಕೆನಾ, ಇದಕ್ಕಿಂತ ಪ್ರೀವಿಯಸ್ ಲೆಕ್ಚರ್ಸ್ ಎಲ್ಲವೂ ಕೂಡ ಏನು ನಿಮಗೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಅಂತ ಪ್ಲೇ ಲಿಸ್ಟ್ ಅವೈಲೇಬಲ್ ಇದೆ. ಅದರದ್ದು ಲಿಂಕ್ ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಪಿನ್ ಮಾಡಿರ್ತೀನಿ. ಓಕೆ, ಸೊ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ದಟ್ ಪ್ಲೇ ಲಿಸ್ಟ್ ಆ್ಯಂಡ್ ಅದರಲ್ಲಿ ಪ್ರೀವಿಯಸ್ ನಿಮಗೆ ಯಾವುದಾದ್ರು ಲೆಕ್ಚರ್ಸ್ ಬೇಕು ಅಂತ ಅನಿಸಿದರೆ ಅವನ್ನ ವಾಚ್ ಮಾಡಿ. ಆ್ಯಂಡ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ವುಡ್ ಬಿ ದಯವಿಟ್ಟು ಆರ್ಡರ್ ವೈಸ್ ಎಲ್ಲ ವಾಚ್ ಮಾಡಿದ್ರೆ ಏನಾಗುತ್ತೆ, ಒಂದು ಕನೆಕ್ಷನ್ ಸಿಗುತ್ತೆ. ಅರ್ಥ ಆಯ್ತಲ್ಲ? ಯಾಕಂದರೆ ಕೆಲವೊಂದು ಕಾನ್ಸೆಪ್ಟ್ ನಾನು ಪ್ರೀವಿಯಸಲ್ಲಿ ಹೇಳಿದ್ದೀನಿ ಅಂತ ಹೇಳ್ತೀನಿ ಈಗ ಈ ವಿಡಿಯೋದಲ್ಲಿ. ಅವಾಗ ಏನಾಗ್ಬಿಡುತ್ತೆ ಅಂದರೆ ಈ ಕ್ಲಾಸ್ ಮಾಡಬೇಕಾದ್ರೆ ನಾನು ಹೇಳ್ತೀನಿ, ಸಪೋಸ್ ಇಂಪ್ಲಿಸಿಟ್ ಫಂಕ್ಷನ್ ನಿಮಗೆ ಮುಂಚೆ ಹೇಳಿದ್ದೆ ಅಂತ. ಸೊ ಮುಂಚೆ ಹೇಳಿದ್ದೆ ಅಂತ ಅಂದರೆ ಅದು ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ, ಇನ್ ಕೇಸ್ ನೀವು ಆ ಕ್ಲಾಸ್ ಕೇಳಿದರೆ, ಹೌದಲ್ವಾ? ಸೊ ಹಾಗಾಗಿ ಇಟ್ ವುಡ್ ಬಿ ಎ ಸಿನ್ಸಿಯರ್ ರಿಕ್ವೆಸ್ಟ್, ರೆಸ್ಟ್ ಈಸ್ ಲೆಫ್ಟ್ ಟು ಯು. ರೈಟ್. ಸೊ ಕಮಿಂಗ್ ಟು ಪ್ಯಾರಾಮೆಟ್ರಿಕ್ ಫಾರ್ಮ್ಸ್. ಈಗ ಪ್ಯಾರಾಮೆಟ್ರಿಕ್ ಫಾರ್ಮ್ಸ್ ಅಂದರೆ ಏನು ಅಂದರೆ ಸಿಂಪಲ್ ಇದೆ, ಇದರಲ್ಲಿ ಅಂಥ ಹೈ ಲೆವೆಲ್ ಏನೂ ಇಲ್ಲ. ನಾನು ನಿಮಗೆ ಪ್ರೀವಿಯಸ್ಸಲ್ಲಿ ಹೇಳಿದ್ದೀನಿ, ಏನು ಹೇಳಿದ್ದೀನಿ ಹೇಳಿ, ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಮತ್ತು ಇಂಪ್ಲಿಸಿಟ್ ಫಂಕ್ಷನ್ ಬಗ್ಗೆ ಹೇಳಬೇಕಾದ್ರೆ ನಾನು ಹೇಳಿದ್ದೆ ನಿಮಗೆ ಕೆಲವೊಂದು ಫಂಕ್ಷನ್ಸ್ಗಳನ್ನು ನಾವು ಈಗ ಫಾರ್ ಎಕ್ಸಾಂಪಲ್ x ಮೈನಸ್ ವೈ ಈಸ್ ಈಕ್ವಲ್ ಟು 2 ಅಂತ ಇದೆ ಅಂದರೆ ನಾನು ಬರೀ y ಈಸ್ ಈಕ್ವಲ್ ಟು ಸಮ್ ಎಫ್ ಆಫ್ ಎಕ್ಸ್ ಅಂದರೆ, ಸಾರಿ ಐ ಶುಡ್ ನಾಟ್ ಯೂಸ್ ವರ್ಬಲ್, ಐ ಶುಡ್ ಯೂಸ್ ರಿಟರ್ನ್ ಫಾರ್ಮ್. ರೈಟ್, ಮ್ಯಾಥಮೆಟಿಕ್ಸ್ ಬರೀ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಎನಿವೇಸ್, ಸಿ ಹಿಯರ್, ಸಪೋಸ್ x ಮೈನಸ್ ವೈ ಈಸ್ ಈಕ್ವಲ್ ಟು 7 ಅಂತ ಇದೆ ಅಂದರೆ y ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 7. ಸೊ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಫಾರ್ಮಲ್ಲಿ ಬರೆದೆ ನಾನು, ಹೌದಲ್ವಾ? ಸೊ ಈ ರೀತಿ ಬರಲಿಕ್ಕೆ ಆಯಿತು ಅಂತ ಅಂದಾಗ ಅವನ್ನ ಏನಂತ ಕರಿತೀವಿ ಅಂತ ಹೇಳಿದ್ದೆ, ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಅದೇ ಈಗ ಎಕ್ಸ್ ಮೈನಸ್ ಎಕ್ಸ್ ವೈ ಪ್ಲಸ್ 7 ಈಸ್ ಈಕ್ವಲ್ ಟು 0 ಅಂತ ಬರೆಯೋಕ್ಕೆ ಹೋದಾಗ ಅವಾಗ ಏನಾಗುತ್ತೆ, ನಮಗೆ ಇನ್ ಟರ್ಮ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಷ್ಟೇ ಬರೀರಿ ಅಂತ ಅಂದಾಗ ಏನಾಗುತ್ತೆ, ನಾವು ಇನ್ ಟರ್ಮ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಸಪ್ರೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವಾಗ ನಮಗೆ ಸಪ್ರೇಟ್ ಮಾಡೋಕ್ಕೆ ಬರೋದಿಲ್ವೋ ಅದನ್ನು ನಾವೇನಂತ ಅಂತೀವಿ, ಇಂಪ್ಲಿಸಿಟ್ ಫಂಕ್ಷನ್ ಅಂತ ಅಂತೀವಿ. ಸೊ ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ಬಿಟ್ಟು ಇನ್ನೂ ಒಂದಿದೆ, ಆ್ಯಂಡ್ ದಟ್ ಈಸ್ ನಥಿಂಗ್ ಬಟ್ ಪ್ಯಾರಾಮೆಟ್ರಿಕ್ ಫಾರ್ಮ್. ಓಕೆ, ಸೊ ವಾಟ್ ಯು ಮೀನ್ ಬೈ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಂತ ಅಂದರೆ ಸಿಂಪಲ್, ಎಕ್ಸ್ ಮತ್ತು ವೈ ಯಾವುದೋ ಒಂದು ಇನ್ನೂ ಒಂದು ಥರ್ಡ್ ವೇರಿಯಬಲ್, ಇಲ್ಲಿ ನೋಡಿ, the relation between them ಅಂದರೆ 2 ವೇರಿಯಬಲ್ಸ್, ವಿಚ್ ಆರ್ ದೋಸ್ 2 ವೇರಿಯಬಲ್ ಎಕ್ಸ್ ಆ್ಯಂಡ್ ವೈ. ಸೊ ಎಕ್ಸ್ ಆ್ಯಂಡ್ ವೈ ಮಧ್ಯದಲ್ಲಿ ಇರುವಂತಹ ರಿಲೇಷನ್ನು ಇನ್ನೂ ಒಂದು ಯಾವುದೋ ಥರ್ಡ್ ವೇರಿಯಬಲಿಂದ ನಮಗೆ ಗೊತ್ತಾಗುತ್ತೆ. ಆ ಥರ್ಡ್ ವೇರಿಯಬಲ್ನ ನಾವು ಪ್ಯಾರಾಮೀಟರ್ ಅಂತ ಕರಿತೀವಿ. ಹಾಗಾಗಿ ಅಂಥ ಫಾರ್ಮ್ನ ನಾವು ಪ್ಯಾರಾಮೆಟ್ರಿಕ್ ಫಾರ್ಮ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಮೋರ್ ಪ್ರಿಸೈಸ್ಲಿ ಅಂದರೆ ಇನ್ನೂ ಕನ್ಸೈಸ್ ಆಗಿ, ಇನ್ನೂ ಸ್ಮಾಲ್ ಆಗಿ ಹೇಳಬೇಕು ಅಂದರೆ, ರಿಲೇಷನ್ ಎಕ್ಸ್ಪ್ರೆಸ್ಡ್ ಬಿಟ್ವೀನ್ 2 ವೇರಿಯಬಲ್ಸ್ ಎಕ್ಸ್ ಆ್ಯಂಡ್ ವೈ ಇನ್ ದ ಫಾರ್ಮ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಟಿ, ವೈ ಈಸ್ ಈಕ್ವಲ್ ಟು ಜಿ ಆಫ್ ಟಿ ಈ ಸೆಟ್ ಟು ಬಿ ಪ್ಯಾರಾಮೆಟ್ರಿಕ್ ಫಾರ್ಮ್ ವಿತ್ ಟಿ ಆಸ್ ಎ ಪ್ಯಾರಾಮೀಟರ್. ಅಂದರೆ ಮೀನಿಂಗ್ ಏನು, ಸಿಂಪಲ್, ಎಕ್ಸು ಟೀನ ಯೂಸ್ ಮಾಡಿ ಬರೆದಿರ್ತಾರೆ, ವೈ ಕೂಡ ಟೀನ ಯೂಸ್ ಮಾಡಿ ಬರೆದಿರ್ತಾರೆ. ಎರಡೂ ಎಕ್ಸ್ ಮತ್ತು ವೈ ಇವೆರಡರ ಮಧ್ಯೆ ಇರುವಂಥ ರಿಲೇಷನ್ನು ಟಿ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಥರ್ಡ್ ವೇರಿಯಬಲ್ ಏನು ಯೂಸ್ ಆಗ್ತಿದೆ ಅದನ್ನು ಪ್ಯಾರಾಮೆಟ್ರಿಕ್ ಅಂತೀವಿ. ಅಂಥ ಫಾರ್ಮ್ಸ್ಗಳನ್ನು ಏನಂತ ಕರಿತೀವಿ, ಪ್ಯಾರಾಮೆಟ್ರಿಕ್ ಫಾರ್ಮ್. ಸೊ ನಿಮಗೆ ಈ ಕ್ವೆಶನ್ಸು ಪ್ಯಾರಾಮೆಟ್ರಿಕ್ ಫಾರ್ಮ್ ಕೊಟ್ಟಾಗ, ಓಕೆ, ಆದಷ್ಟು ನೆನ್ಪಿಟ್ಕೊಳ್ಳಿ, ಈಕ್ವೇಷನ್ಸ್ ನಿಮಗೆ ಪ್ಯಾರಾಮೆಟ್ರಿಕ್ ಫಾರ್ಮ್ ಕೊಟ್ಟಾಗ ಕೆಲವೊಬ್ಬರಿಗೆ ಕ್ವೆಶನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ಗಳು ಎ ಕಾಸ್ ತೀಟ ಅಂತ ಐತಂದರೆ ಎ ತಗೋಬೇಕಾ ತೀಟ ತಗೋಬೇಕಾ ವೇರಿಯಬಲ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ಟಿ ಅಥವಾ ತೀಟ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಎ ಬಿ ಸಿ ಡಿ ಅವೆಲ್ಲವೂ ಕೂಡ ಏನಾಗುತ್ತೆ, ಕಾನ್ಸ್ಟೆಂಟ್ ಅಂತ ಟ್ರೀಟ್ ಆಗುತ್ತೆ. ಹಾಗಾಗಿ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಓಕೆ, ರೈಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ನಿಮಗೆ ಈ ರೀತಿ ಕ್ವಶನ್ಸ್ ಎಕ್ಸ್ ಮತ್ತು ವೈ ಕೊಟ್ಟಾಗ ಎಕ್ಸು ವೈ ಎರಡು ಕೂಡ ಯಾವುದೋ ಥರ್ಡ್ ವೇರಿಯಬಲ್ ರಿಲೇಷನ್ ಇಟ್ಕೊಂಡು ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡೀರಿ ಅಂದರೆ ನೀವೇನು ಮಾಡಬೇಕು ಅಂದರೆ, ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಒನ್, ಡಿ ವೈ ಬೈ ಡಿ ಟಿ ಅಲ್ಲ, ಇದೆ ಆ್ಯಕ್ಚುಲಿ ಡಿ ಎಕ್ಸ್. ಓಕೆ, wait a minute, dy by dt, okay, dy by dt, no problem. So dy by dt is nothing but what, dy by dt can be written as dy by dx into dx by dt ಬರಿಬಹುದಾ? ಆರಾಮಾಗಿ ಬರಿಬೋದಾ? ನಮಗೆ dy by dt ಅಷ್ಟೇ ಬೇಕು, dx ಎಕ್ಸ್ಟ್ರಾ ಬರ್ದಿದ್ದೀನಿ ಅಷ್ಟೇ. ಸೊ ಈ ರೀತಿ ನಾನು ಬರ್ಕೊಂಡ್ಬಿಟ್ಟು ನಾನು dy by dx ಕಂಡುಹಿಡಿರಿ ಅಂತ ಹೇಳಿದಾಗ ನಾನು ಏನು ಮಾಡಬಹುದು, ಐ ಕ್ಯಾನ್ ಫೈಂಡ್ dy by dt ಡಿವೈಡೆಡ್ ಬೈ dx by dt. ಓಕೆ, ಸೊ ಸಿಂಪಲ್ ಥಿಂಗ್, ಇಷ್ಟೊಂದು ಕಾಂಪ್ಲಿಕೇಟೆಡ್ ಎಲ್ಲ ಬೇಡ. ನಿಮಗೆ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿರಿ ಅಂತ ಅಂದರೆ ನೀವೇನು ಮಾಡಬೇಕು ಅಂದರೆ ತುಂಬ ಸಿಂಪಲ್ ಇದೆ. ಡಿ ವೈ ಬೈ ಡಿ ಎಕ್ಸ್ ಹೇಳಿ ಅಂತ ಅಂದಾಗ ನೀವೇನು ಮಾಡಬೇಕು, ಸಿಂಪಲ್ ಡಿ ವೈ ಬೈ ಡಿ ಟಿ ಇಂಟು ಡಿ ಎಕ್ಸ್ ಬೈ ಡಿ ಟಿ, ಡಿ ಟಿ ಬೈ ಡಿ ಎಕ್ಸ್, ಡಿ ಎಕ್ಸ್ ಬೈ ಡಿ ಟಿನ, ವೇಟ್ ಎ ಮಿನಿಟ್, ಐ ಮೈಸೆಲ್ಫ್ ಗಾಟ್ ಕನ್ಫ್ಯೂಸ್ಡ್.
ಜಸ್ಟ್ ಅ ಮಿನಿಟ್. ಓಕೆ ಇಲ್ಲೇ ಐತಲ್ಲ, ಅದೇ ಕರೆಕ್ಟು. ಸಾರಿ ಇಲ್ಲಿ ನೋಡಿ, ಡಿ ವೈ ಬೈ, ಅವ್ರು ಹೇಳಿರೋದು ಕರೆಕ್ಟ್ ಇದೆ, ಡಿ ವೈ ಬೈ ಡಿ ಟಿ ಇದೆಯಲ್ಲ, ಈ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಡಿ ವೈ ಬೈ ಡಿ ಎಕ್ಸ್ ಇಂಟು ಡಿ ಎಕ್ಸ್ ಬೈ ಡಿ ಟಿ ತಾನೆ. ಅವ್ರು ಯೂಶಲಿ ನಿಮಗೆ ಕ್ವಶನ್ಸಲ್ಲಿ ಕೇಳೋದು ಏನಂದರೆ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿರಿ ಅಂತ ಹೇಳ್ತಾರೆ. ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿ ಅಂದರೆ ಇದು ಇಂಟು ತಾನೆ, ಇಂಟು ಈ ಕಡೆ ಬಂದರೆ ಏನಾಗುತ್ತೆ, ಡಿವಿಷನ್ ಆಗುತ್ತೆ. ದೇರ್ಫೋರ್ ಕಂಡುಹಿಡಿರಿ ಅಂತ ಹೇಳಿದಾಗ ನೀವೇನು ಮಾಡಬೇಕು ಅಂದರೆ, ನಿಮಗೆ ವೈ ಮತ್ತು ಎಕ್ಸ್ ಕೊಟ್ಟಿರ್ತಾರೆ ತಾನೆ, ಆ ಎರಡನ್ನೂ ಕೂಡ ಆ ಥರ್ಡ್ ವೇರಿಯಬಲ್ ಏನಿದೆಯೋ ಅದ್ರ ಕರೆಸ್ಪಾಂಡಿಂಗ್ ಆಗಿ ಅಂದರೆ ಅದ್ರ ರೆಸ್ಪೆಕ್ಟಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟು ಡಿವೈಡ್ ಮಾಡ್ಕೊಳ್ರಿ. ಆವಾಗ ನಿಮಗೆ ಈಸಿಯಾಗಿ ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಸಿಗುತ್ತೆ. ದಿಸ್ ಇಸ್ ದ ಓನ್ಲಿ ಪ್ರೊಸೀಜರ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ಎಕ್ಸಸೈಸ್ ಆ್ಯಂಡ್ ರೆಸ್ಟ್ ಈಸ್ ಆಲ್ ವೆರಿ ಈಸಿ. ಓಕೆ ರೈಟ್. ಸೊ ನಾವೇನು ಮಾಡಬಹುದು ಈಗ ಅಂತ ಅಂದರೆ ಆರಾಮಾಗಿ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಬೋದು. ರೈಟ್, ಬಿಕಾಸ್ ಇಷ್ಟೇ ಕಾನ್ಸೆಪ್ಟ್ ಇರೋದು, ಪ್ಲಸ್ ಬೇಸಿಕ್ ಫಾರ್ಮುಲೆಗಳು ನಿಮಗೆ ನೀಟಾಗಿ ಗೊತ್ತಿರಬೇಕು. ಓಕೆ, ಸೊ ಲೆಟ್ಸ್ ಕಮ್ ಟು ಎಕ್ಸಸೈಸ್ 5.6. ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಫ್ ಎಕ್ಸ್ ಆ್ಯಂಡ್ ವೈ ಆರ್ ಕನೆಕ್ಟೆಡ್ ಪ್ಯಾರಾಮೆಟ್ರಿಕಲಿ ಬೈ ದ ಇಕ್ವೇಷನ್ಸ್ ಗಿವನ್ ಇನ್ exercises 1 to 10 without eliminating the parameter, find dy by dx. ಓಕೆ, ಸೊ ಏನು ಹೇಳಿದ್ದಾರೆ ಅಲ್ಲಿ ಅಂತಂದರೆ dy by dx ಕಂಡುಹಿಡಿರಿ ಅಂತ ಹೇಳಿದ್ದಾರೆ ಅಷ್ಟೇ. ಆದರೆ ಡಿಫ್ರೆನ್ಸ್ ಏನೋ ಪ್ರೀವಿಯಸ್ಗೂ ಇವಕ್ಕೆಲ್ಲ ಇಲ್ಲಿ ಪ್ಯಾರಾಮೀಟರಲ್ಲಿ ಡಿಫೈನ್ ಆಗಿದೆ ಎರಡೂ ಕೂಡ. ಅಂದರೆ ಎಕ್ಸ್ ಮತ್ತು ವೈ ಸಪ್ರೇಟ್ಲಿ ಡಿಫೈನ್ ಆಗಿದ್ದಾವೆ ಪ್ಯಾರಾಮೀಟರ್ ಯೂಸ್ ಮಾಡಿಬಿಟ್ಟು, ಹೌದಲ್ವಾ? ರೈಟ್. ಸೊ ಯು ಹ್ಯಾವ್ ಟು ಫೈಂಡ್ dy by dx. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, x is equal to 2at ಸ್ಕ್ವೇರ್, y is equal to a ಇಂಟು ಟಿ ಟು ದ ಪವರ್ ಆಫ್ 4 ಕೊಟ್ಟಿದ್ದಾರೆ ಫಸ್ಟ್ ಕ್ವೆಶನ್, ಹೌದಲ್ವಾ? ಸೊ ಅದನ್ನು ಕೊಟ್ಟಿರೋದು ಅವರು ಹೇಗೆ ಅಂತ ಅಂದರೆ ಯೂಸಿಂಗ್ ದಿ ಪ್ಯಾರಾಮೀಟರ್ ಟಿ ಕೊಟ್ಟಿದ್ದಾರೆ. ಈಗ ನಾವು ಏನು ಮಾಡಬೇಕು ಅಂದರೆ, ಜಸ್ಟ್ as I told you, dy by dx ಅಂತ ಅಂದರೆ ನಥಿಂಗ್ ಬಟ್ dy by dt ಹೋಲ್ ಡಿವೈಡೆಡ್ ಬೈ dx by dt. ಹೌದು ತಾನೆ? ಏನೂ ತೊಂದರೆ ಇಲ್ಲ. ಅಂದರೆ ಮೀನಿಂಗ್ ಏನು, ಎಕ್ಸ್ ಮತ್ತು ವೈನ ಸಪ್ರೇಟ್ಲಿ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಷಿಯೇಟ್ ಮಾಡಿ ಆಮೇಲೆ ಇಲ್ಲಿ ತೊಗೊಂಬಂದು ಬರೀರಿ. ಅರ್ಥ ಆಯ್ತಲ್ಲ? ಸೊ ನಾವು ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು. ಲೈಕ್ ಎಕ್ಸ್ ಈಸ್ ಈಕ್ವಲ್ ಟು 2 ಇಂಟು ಎ ಇಂಟು ಟಿ ಸ್ಕ್ವೇರ್, y ಈಸ್ ಈಕ್ವಲ್ ಟು ಎ ಇಂಟು ಟಿ ಟು ದ ಪವರ್ ಆಫ್ 4 ಇದ್ದರೆ, ನೀವೀಗ ಇದನ್ನು ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಷಿಯೇಟ್ ಮಾಡಿ ನಿಮಗೇನು ಸಿಗುತ್ತೆ ನೋಡಿ, ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಈಸ್ ಈಕ್ವಲ್ ಟು 2a ಕಾನ್ಸ್ಟೆಂಟು ಟಿ ಸ್ಕ್ವೇರ್ ಇದೆ ಅಲ್ಲ, ಟಿ ಸ್ಕ್ವೇರ್ ಅಂದರೆ 2t, ಅಂದರೆ ಎಕ್ಸ್ ಸ್ಕ್ವೇರ್ ಇದ್ದಿದ್ರೆ 2x ತಾನೆ. ಅದೇ ರೀತಿ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಇರೋದ್ರಿಂದ 2t. ಹಿಯರ್ ಆಲ್ಸೋ y ಈಸ್ dy by dt ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಇರೋದ್ರಿಂದ ಎ ಏನಾಗುತ್ತೆ, ಕಾನ್ಸ್ಟೆಂಟ್. ಟಿ ಟು ದ ಪವರ್ ಆಫ್ 4 ಅಂತ ಆದರೆ ಎಕ್ಸ್ ಪವರ್ 4 ಇದ್ದಿದ್ರೆ ಏನು ಮಾಡ್ತೀವಿ, 4 ಇಂಟು ಎಕ್ಸ್ ಟು ದ ಪವರ್ ಆಫ್ n ಮೈನಸ್ 1, 4 ಮೈನಸ್ 1 3. ಆ ಎಕ್ಸ್ ಜಾಗದಲ್ಲಿ ಇಲ್ಲಿರೋದೇನು ಟಿ. ದಟ್ಸ್ ಇಟ್. ರೈಟ್. ಸೊ ಯು ಗೋಯಿಂಗ್ ಟು ಗೆಟ್ ದ ಆನ್ಸರ್ 2 to the 4 4at. ಇಲ್ಲಿ ತಗೊಂಬಂದು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, dy by dt ಅಂತ ಅಂದರೆ a ಇಂಟು 4 ಅಥವಾ 4at ಕ್ಯೂಬ್ ಡಿವೈಡೆಡ್ ಬೈ ಇದೇನಾಗುತ್ತೆ 4at, 4a ಕ್ಯಾನ್ಸಲ್, ಟಿ ಕ್ಯಾನ್ಸಲ್, ಟಿ ಸ್ಕ್ವೇರ್ ಉಳಿಯುತ್ತೆ. ಸೊ ದಟ್ ಈಸ್ ಯುವರ್ ಆನ್ಸರ್. ದಟ್ಸ್ ಇಟ್. ಓಕೆನಾ? ಸೊ ಇಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಇದು ಏನೋ ಕ್ಯಾನ್ಸಲ್ ಮಾಡೋದು, ಡಿಫ್ರೆನ್ಷಿಯೇಟ್ ಮಾಡೋದು ಎಲ್ಲದೂ ಬರುತ್ತೆ. ಪ್ರಾಬ್ಲಮ್ ಆಗೋದು ಎಲ್ಲಿ ಅಂದರೆ ಪ್ಯಾರಾಮೀಟ್ರ್ ತೊಗೊಳ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಮ್ಯಾಮ್ ಎ ಪ್ಯಾರಾಮೀಟ್ರ್ ಆಗಬಹುದಲ್ಲ ಅನ್ನೋದು ಕ್ವಶನ್ ಕೆಲವರಿಗೆ. ಸೊ ರಿಮೆಂಬರ್ ಒನ್ ಥಿಂಗ್, ಈ ಥರ ಸ್ಟಾರ್ಟಿಂಗ್ ABCD ಈ ಥರ ಬಂದರೆ ಅವೆಲ್ಲವೂ ಕಾನ್ಸ್ಟೆಂಟ್ಸು ಅಂತ ಟ್ರೀಟ್ ಮಾಡಿ. ಅರ್ಥ ಆಯ್ತಲ್ಲ? ಸೊ ಪ್ಯಾರಾಮೀಟ್ರ್ ಅಂತ ಅಂದರೆ ಆದಷ್ಟು ABCD ಕಾನ್ಸ್ಟೆಂಟ್ ಇರ್ತಾವಲ್ಲ ಅವನ್ನ ಬಿಟ್ಟು ಇರುತ್ತೆ, ಅವನ್ನ ಬಿಟ್ಟು ಮತ್ತು XYZ ಬಿಟ್ಟಿರುತ್ತೆ. ಅರ್ಥ ಆಯ್ತಲ್ಲ? ಆದಷ್ಟು ಟಿ ಅಥವಾ ತೀಟಾ ಇವೇ ನಿಮಗೆ ಜಾಸ್ತಿ ಕೊಡೋದು ಅವರು. ಸೊ ಕನ್ಫ್ಯೂಸ್ ಆಗೋ ನೆಸೆಸಿಟಿನೇ ಇಲ್ಲ ನಿಮಗೆ. ರೈಟ್. ಓಕೆ, ಕಮಿಂಗ್ ಟು ಕ್ವೆಶನ್ ನಂಬರ್ 2. ಎಕ್ಸ್ ಈಸ್ ಈಕ್ವಲ್ ಟು ಎ, ಇಲ್ಲಿ ನೋಡಿ ಇಲ್ಲಿ ತೀಟಾ ಇದೆ, ಹೌದಲ್ವಾ? ಎಕ್ಸ್ ಈಸ್ ಈಕ್ವಲ್ ಟು ಎ ಕಾಸ್ ತೀಟಾ, ವೈ ಈಸ್ ಈಕ್ವಲ್ ಟು ಬಿ ಕಾಸ್ ತೀಟಾ. ಸೊ ಅಬ್ಸರ್ವ್ ಮಾಡಿ, ಕ್ವೆಶನ್ ನಂಬರ್ 2 ಅಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಎಕ್ಸ್ ಈಸ್ ಈಕ್ವಲ್ ಟು ಎ ಕಾಸ್ ತೀಟಾ, ವೈ ಈಸ್ ಈಕ್ವಲ್ ಟು ಬಿ ಕಾಸ್ ತೀಟಾ. ರೈಟ್. ಸೊ ಡಿ ಎಕ್ಸ್ ಬೈ ಡಿ ತೀಟಾ ವಿತ್ ರೆಸ್ಪೆಕ್ಟ್ ಟು ತೀಟಾ ತಾನೇ ಇಲ್ಲಿ ಪ್ಯಾರಾಮೀಟ್ರು, ಹೌದಲ್ವಾ? ಸೊ ಎ ಕಾನ್ಸ್ಟೆಂಟ್ ಆಗುತ್ತೆ. ಕಾಸ್ ತೀಟಾ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ತೀಟಾ ಅಂತ ಅಂದರೆ ಕಾಸ್ ಎಕ್ಸ್. ಈ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನು ಸಿಗ್ತಿತ್ತು, ಸಿ ಇಂದ ಸ್ಟಾರ್ಟ್ ಆದರೆ ಮೈನಸ್ ಸೈನ್ ತೀಟಾ. ಕರೆಕ್ಟ್. ಮೈನಸ್ ಸೈನ್ ಎಕ್ಸ್ ಸಿಗೋದು, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ತೀಟಾ ಇರೋದ್ರಿಂದ ಮೈನಸ್ ಸೈನ್ ತೀಟಾ. ನಾವು ಕಮಿಂಗ್ ಟು ದಿಸ್ ಒನ್, ಡಿ ವೈ ಬೈ ಡಿ ತೀಟಾ ಅಂತಂದರೆ ಬಿ ಕಾನ್ಸ್ಟೆಂಟ್, ಕಾಸ್ ತೀಟಾ ಡಿಫ್ರೆನ್ಸಿಯೇಷನ್ ಸೈನ್ ತೀಟಾ. ಅರ್ಥ ಆಯ್ತಲ್ಲ? ನಾನು ನಿಮಗೆ ಹೇಳಿದ್ದೀನಿ
ಎಕ್ಸ್ ಬಿಟ್ಟು ಬೇರೆ ಏನೇ ಇದ್ರೂ ಕೂಡ ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂತ. ಬಟ್ ಇಲ್ಲಿ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ವಿತ್ ರೆಸ್ಪೆಕ್ಟು ನಾವು ಮಾಡ್ತಿರೋದೇ ಡಿ ತೀಟಾ. ಸೊ ಇನ್ ಕೇಸ್ ನಾನು ಇಲ್ಲಿ ಎಕ್ಸ್ ಬಿಟ್ಟು ಬೇರೆದೈತೆ ಅಂತೇಳಿ ನಾನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋದರೆ ಡಿ ತೀಟಾ ಆಫ್ ಎಕ್ಸ್ ಬಿಟ್ಟು ಬೇರೆದೇನಿದೆ ತೀಟಾ ತಾನೆ. ಸೊ ಡಿ ತೀಟಾ ಬೈ ಡಿ ತೀಟಾ ಅಂದರೆ 1 ಬರುತ್ತೆ. ಸೊ ನಾನು ಬರೀತಿಲ್ಲ. ಸೇಮ್ ಲೈಕ್ ಎಕ್ಸ್, ಅರ್ಥ ಆಯ್ತಲ್ಲ. ನಾವು ಫೈಂಡಿಂಗ್ ಡಿ ವೈ ಬೈ ಡಿ ಎಕ್ಸ್, ಕರೆಕ್ಟ್. ಇದನ್ನು ನಾನು ಯಾವ ರೀತಿ ಬರಿಬೋದು, ಡಿ ವೈ ಬೈ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ. ಸೊ ಡಿ ವೈ ಬೈ ಡಿ ಟಿ ಅಲ್ಲ, ಇಲ್ಲಿ ತೀಟಾ ಅಲ್ವಾ, ರೈಟ್. ವಿತ್ ರೆಸ್ಪೆಕ್ಟ್ ಟು ತೀಟಾ ಇದೆ, ಬಿ ಸೈನ್ ತೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಇದು ಅಂದರೆ ಮೈನಸ್ ಎ ಸೈನ್, ನಾನೆಲ್ಲ ಏನೋ ಮಿಸ್ ಮಾಡೋದ್ನಲ್ಲ, ಕಾಸಿಂದು ಸೈನ್, ಇಲ್ಲಿ ಮೈನಸ್ ಸೈನ್, ಬಿ ಸಾರಿ ಮೈನಸ್ ಕ್ಯಾನ್ಸಲ್, ಸೈನ್ ತೀಟಾ ಕ್ಯಾನ್ಸಲ್, ಉಳಿಯೋದೇನು ಬಿ ಬೈ ಎ. ಓಕೆ, ಸೊ ದಟ್ ಈಸ್ ಯುವರ್ ಆನ್ಸರ್. ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್, ರೈಟ್. ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಲೆಟ್ ಮಿ ಟೇಕ್ ಅನದರ್ ಶೀಟ್. ಸೊ ಕ್ವೆಶ್ಚನ್ ನಂಬರ್ 3 ಅಬ್ಸರ್ವ್ ಮಾಡಿ. ಕ್ವೆಶ್ಚನ್ ನಂಬರ್ 3 ಏನು ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಟಿ, ವೈ ಇಸ್ ಈಕ್ವಲ್ ಟು ಕಾಸ್ 2t. ಸೊ ಇಲ್ಲೂ ಕೂಡ ಅಗೇನ್ ಮತ್ತೆ ಪ್ಯಾರಾಮೀಟ್ರ್ ಫಸ್ಟ್ ಕ್ವಶನ್ ಥರ ಏನು ಬಂತು, ಟಿ ಬಂತು, ಹೌದಲ್ವಾ, ರೈಟ್. ಸೊ ಹೇಗೆ ಮಾಡ್ತೀರಾ, ಅಗೇನ್ ವೆರಿ ಈಸಿ. ವಾಟ್ ವಿಲ್ ಯು ಡೂ, ಕ್ವೆಶ್ಚನ್ ನಂಬರ್ 3 ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಟಿ, ವೈ ಇಸ್ ಈಕ್ವಲ್ ಟು ಕಾಸ್ 2t. ಸೊ ಹೌ ವಿಲ್ ಯು ಡಿಫ್ರೆನ್ಷಿಯೇಟ್, ಡಿ ಎಕ್ಸ್ ಬೈ ಡಿ ಟಿ ವಿತ್ ರೆಸ್ಪೆಕ್ಟ್ ಟು ಟಿನೇ ಇರೋದು, ಸೈನ್ ತೀಟಾ ಡಿಫ್ರೆನ್ಸಿಯೇಷನ್ ಕಾಸ್ ತೀಟಾ, ಸೊ ತೀಟಾ ಜಾಗದಾಗ ಇಲ್ಲಿರೋದು ಟಿ. ನೆಕ್ಸ್ಟ್ ಡಿ ವೈ ಬೈ ಡಿ ಟಿ, ಇಲ್ಲಿ ಅಬ್ಸರ್ವ್ ಮಾಡಿ 2 ಫಂಕ್ಷನ್ಸ್ ತಾನೆ, ಕಾಸ್ ತೀಟಾ ಇದ್ದಿದ್ರೆ ಮೈನಸ್ ಸೈನ್ ತೀಟಾ, ಬಟ್ ಅಲ್ಲಿ ತೀಟಾ ಇಲ್ಲ, ಬೇರೆ ಏನಿದೆ ಅದು 2t ಇದೆ, ಅಂದರೆ ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಸೊ ಇಫ್ ಯು ಡಿಫ್ರೆನ್ಷಿಯೇಟ್ ಅಂದರೆ ಡಿ ಬೈ ಡಿ ಟಿ ಆಫ್ 2t ಅಂತ ಅಂದರೆ ಏನಾಗುತ್ತೆ, 2 ಕಾನ್ಸ್ಟೆಂಟ್ ಹೊರಗೆ, ಟಿ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟಿನೇ ಇದ್ದರೆ ಕ್ಯಾನ್ಸಲ್ ಔಟ್, ದಟ್ ಈಸ್ ನಥಿಂಗ್ ಬಟ್ 1. ದೇರ್ಫೋರ್ ದಿಸ್ ವಿಲ್ ಬಿ ಈಕ್ವಲ್ ಟು ಮೈನಸ್ 2 ಸೈನ್ 2t. ದೇರ್ಫೋರ್ ಡಿ ವೈ ಬೈ ಡಿ ಎಕ್ಸ್ ನಿಮಗೇನು ಸಿಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಅಂತ ಅಂದರೆ ಡಿ ವೈ ಬೈ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ, ವಿಚ್ ಈಸ್ ಈಕ್ವಲ್ ಟು ವಾಟ್ ಈಸ್ ಡಿ ವೈ ಬೈ ಡಿ ಟಿ, ಮೈನಸ್ 2 ಸೈನ್ 2t ಡಿವೈಡೆಡ್ ಬೈ ಕಾಸ್ ಟಿ. ಅರ್ಥ ಆಯ್ತಲ್ಲ. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಇನ್ ಕೇಸ್ ಅವರು ನಿಮಗೆ ಐ ಥಿಂಕ್ ಸೊ ಸಿಂಪ್ಲಿಫೈ ಮಾಡೋಕ್ಕೆ ಹೇಳಿದ್ರೆ ನೀವೇನು ಮಾಡಬೇಕು, -2 ಹಾಗೆ ಇರಲಿ, ಸೈನ್ 2 ತೀಟಾ ಫಾರ್ಮುಲಾ ನಮ್ಗೆ ಗೊತ್ತಿದೆ, ಏನು 2 ಇಂಟು ಸೈನ್ ಟಿ ಕಾಸ್ ಟಿ, ರೈಟ್. ನಾವೀಗ ಅಬ್ಸರ್ವ್ ಮಾಡ್ಬೋದು, ಇಲ್ಲೇ ಡಿನಾಮಿನೇಟ್ರಲ್ಲಿ ಕಾಸ್ ಟಿ ಇರೋದ್ರಿಂದ ನಾನು ಸಿಂಪ್ಲಿಫೈ ಮಾಡಬೇಕು ಅಂತೇಳಿ, ರೈಟ್. -4, 2 ಇಂಟು 2 4, ಮೈನಸ್ ಸೈನ್ ಆ್ಯಸ್ ಇಟ್ ಈಸ್ ಸೈನ್ ಟಿ. ಸೊ ಆನ್ಸರ್ ಈಸ್ -4 ಸೈನ್ ಟಿ, ರೈಟ್. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 4. ಕ್ವೆಶ್ಚನ್ ನಂಬರ್ 4 ಏನಿದೆ ಅಬ್ಸರ್ವ್ ಮಾಡಿ. ಕ್ವೆಶ್ಚನ್ ನಂಬರ್ 4, ಎಕ್ಸ್ ಈಸ್ ಈಕ್ವಲ್ ಟು 4 ಇಂಟು ಟಿ, ವೈ ಈಸ್ ಈಕ್ವಲ್ ಟು 4 ಬೈ ಟಿ. ಸೊ ಏನಾಗುತ್ತೆ, ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು 4 ಇಂಟು ಡಿ ಟಿ ಬೈ ಡಿ ಟಿ 1 ಆಗುತ್ತೆ ತಾನೆ. ಸೊ ದಿಸ್ ಈಸ್ ಈಕ್ವಲ್ ಟು 4. ನೆಕ್ಸ್ಟ್ ಡಿ ವೈ ಬೈ ಡಿ ಟಿ ಮಾಡ್ಲಿಕ್ಕೆ ಹೊರಟ್ರೆ 4 ಕಾನ್ಸ್ಟೆಂಟ್, ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ 1 ಬೈ ಟಿ, ಮೈನಸ್ 1 ಬೈ ಟಿ ಸ್ಕ್ವೇರ್ ತಾನೆ. ಇವೆಲ್ಲ ಫಾರ್ಮುಲಾ ಡೈರೆಕ್ಟಾಗಿ ನೆನ್ಪಿಟ್ಕೋಬೇಕು ನೀವು, ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಓಕೆ. -1 ಬೈ ಟಿ ಸ್ಕ್ವೇರ್, ರೈಟ್. ಈಗ ನಮಗೇನು ಬೇಕು, ನಾವು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ವೈ ಬೈ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ, ವಿಚ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಟಿ ಅಂತಂದರೆ ಎಷ್ಟಾಗುತ್ತೆ, -4 ಬೈ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 4 ಕ್ಯಾನ್ಸಲ್, ಉಳಿಯೋದೇನು -1 ಬೈ ಟಿ ಸ್ಕ್ವೇರ್ ಉಳಿಯುತ್ತೆ, ಕರೆಕ್ಟಾ. ಸೊ ದಿಸ್ ಈಸ್ ಯುವರ್ ಆನ್ಸರ್. ಐ ಹೋಪ್ ಸೊ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್, ರೈಟ್. ಜಸ್ಟ್ ಸಿಂಪಲ್ ಇದೆ. ಪ್ಯಾರಾಮೀಟರ್ನ ನೀವು ನಾರ್ಮಲ್ ಆಗಿ ನಿಮ್ಮ ಬ್ರೈನಲ್ಲಿ ಆ್ಯಕ್ಚುಲಿ ಇದು ಸಿನ್ಸ್ ನೀವು ಎಕ್ಸಿಗೆ ಅಡಿಕ್ಟ್ ಆಗಿರ್ತೀರ, ಎಕ್ಸು ಮತ್ತು ತೀಟಾಗೆ, ಇಲ್ಲಿ ಟಿ ಅಂತ ಬಂದಾಗ ಸ್ವಲ್ಪ ಕೆಲವೊಬ್ರು ಕನ್ಫ್ಯೂಸ್ ಆಗ್ತಾರೆ. ಆದಷ್ಟು ನಾನು ಅಬ್ಸರ್ವ್ ಮಾಡಿರೋದು ಸ್ಟೂಡೆಂಟ್ಸ್ ಮಿಸ್ ಮಾಡೋದು ಎಲ್ಲಿ ಅಂತಂದರೆ, ಇದು ಬರುತ್ತೆ ಡಿಫ್ರೆನ್ಸಿಯೇಷನ್ ಬರುತ್ತೆ, ಟಿ ಜಾಗದಲ್ಲಿ ಅವರು ತೀಟಾ ಬರೆದು ಬಿಡ್ತಾರೆ, ಇಲ್ಲ ಡಿ ವೈ ಬೈ ಡಿ ಟಿ ಬರೆಯೋದು ಎಕ್ಸ್ ಬರೆದಿರ್ತಾರೆ. ಇಂಥ ಸಿಲ್ಲಿ ಥಿಂಗ್ಸಲ್ಲೇ ಮಾರ್ಕ್ಸ್ ಹೋಗೋದು. ಇನ್ ಕೇಸ್ ಐ ಆಮ್ ದ ವ್ಯಾಲ್ಯೂಯೇಟರ್, ಐ ವಿಲ್ ಡೆಫಿನೆಟ್ಲಿ ಟೇಕ್ 1 marks from this question, I'll reduce it because you are writing dx. It becomes totally meaningless
ಓಕೆನಾ. ಅರ್ಥ ಮಾಡಿಕೊಂಡು ಮಾಡಿದ್ರೆ ಏನೂ ತೊಂದರೆ ಆಗಲ್ಲ, ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತದು. ಓಕೆ, ರೈಟ್. ನೆಕ್ಸ್ಟ್ ಕ್ವೆಶನ್ ನಂಬರ್ 5. ಓಕೆ, ದಿಸ್ ಇಸ್ ಎ ಗುಡ್ ಕ್ವೆಶನ್. cos theta minus cos 2 theta. Okay, x is equal to cos theta minus cos 2 theta. y is equal to sin theta minus sin 2 theta. ಈಗ ನೋಡಿ ಅಬ್ಸರ್ವ್ ಮಾಡಿ ಡಿಫ್ರೆನ್ಶಿಯೇಟ್ ಮಾಡೋಣ. dx by d theta, d theta, ಸಾರಿ, cos theta minus sin theta minus cos 2 theta ಅಂದರೆ ಮೈನಸ್ ಸೈನ್ 2 ಥೀಟಾ, ಮತ್ತು 2 ಥೀಟಾದ ಡಿಫ್ರೆನ್ಷಿಯೇಷನ್ ಮಾಡಿದಾಗ 2 ಬರುತ್ತೆ. ಕರೆಕ್ಟಾ? ರೈಟ್. ಇಲ್ಲೇನು ಸಿಗುತ್ತೆ ನಿಮಗೆ? ಡಿ ವೈ ಬೈ ಡಿ ಥೀಟಾ ಅಂದರೆ ಸೈನ್ ಥೀಟಾ ಡಿಫ್ರೆನ್ಸಿಯೇಷನ್ ಕಾಸ್ ಥೀಟಾ ಮೈನಸ್ ಸೈನ್ ಆ್ಯಸ್ ಇಟ್ ಈಸ್ ಸೈನ್ 2 ಥೀಟಾ ಡಿಫ್ರೆನ್ಸಿಯೇಷನ್ ಕಾಸ್ 2 ಥೀಟಾ. 2 ಥೀಟಾದ ಡಿಫ್ರೆನ್ಷಿಯೇಷನ್ ಮಾಡಿದಾಗ 2 ಬರುತ್ತೆ. ಕರೆಕ್ಟ್ ಇದೆಯಾ? ರೈಟ್. ಸೊ ದಿಸ್ ಈಸ್ ಯುವರ್ ಆನ್ಸರ್. ಐ ಥಿಂಕ್ ಇನ್ನೂ ಸಿಂಪ್ಲಿಫಿಕೇಶನ್ ಏನಾದರೂ ಇರಬೇಕು ಅನಿಸುತ್ತೆ. ಲೆಟ್ ಮಿ ಜಸ್ಟ್ ಚೆಕ್ ಇಟ್ ಔಟ್ ಫಾರ್ ಯು. ಓಕೆ, ಸೊ ಏನು ಮಾಡ್ಬೋದು ಇಲ್ಲಿ? ಮೈನಸ್ ಕಾಮನ್ ತೆಗಿಬೋದಾ? ಸಾರಿ, ಇಲ್ಲಿ ಮೈನಸ್ ಆಲ್ರೆಡಿ ಇದೆ. ಕಾಸ್ 2 ಥೀಟಾದು ಮೈನಸ್ ಬಂದರೆ ಇದು ಪ್ಲಸ್ ಆಗುತ್ತಾನೆ. ಎಸ್ ಎಸ್ ಎಸ್. ಓಕೆ, ಸೊ ಲೆಟ್ ಮಿ ಚೆಕ್ ಇಟ್ ಔಟ್ ಫಾರ್ ಯು. ಈಗ ನಮಗೇನು ಬೇಕು ಹೇಳಿ? ಡಿ ವೈ ಬೈ ಡಿ ಎಕ್ಸ್ ಬೇಕು ತಾನೆ. ನಾವು ನೋಡೋಣ ಸಿಂಪ್ಲಿಫೈ ಆಗುತ್ತೋ ಇಲ್ಲ ಅಂತ. ಡಿ ವೈ ಬೈ ಡಿ ಎಕ್ಸ್ ಅಂತ ಅಂದರೆ ಏನಾಗುತ್ತೆ? ಡಿ ವೈ ಬೈ ಡಿ ಥೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಥೀಟಾ. ಸೊ ಡಿ ವೈ ಬೈ ಡಿ ಥೀಟಾ ಅಂದರೆ ಏನು ಸಿಗುತ್ತೆ? ಕಾಸ್ ಥೀಟಾ ಮೈನಸ್ 2 ಕಾಸ್ 2 ಥೀಟಾ. ಡಿ ಎಕ್ಸ್ ಬೈ ಡಿ ಥೀಟಾ ಅಂದರೆ 2 ಸೈನ್, ಇದು ಪ್ಲಸ್ ಇರೋದು ಫಸ್ಟ್ ಬರಿತಾ ಇದ್ದೀನಿ. ಓಕೆ, ಡೋಂಟ್ ಮೈಂಡ್. ಮೈನಸ್ ಸೈನ್ ಥೀಟಾ, ಡೋಂಟ್ ಮೈಂಡ್, ನೆಸೆಸಿಟಿ ಇಲ್ಲ. ಓಕೆ, ಇಷ್ಟೇ ಅನಿಸುತ್ತೆ. ಇದಕ್ಕಿಂತ ಮುಂದೆ ನಾನೇನು ಸಿಂಪ್ಲಿಫೈ ಮಾಡಲಿಕ್ಕೆ ಬರೋದಿಲ್ಲ. ಇನ್ ಕೇಸ್ ಅದು ಸೈನ್ ಬೈ ಕಾಸ್ ಆ ಥರ ಫಾರ್ಮ್ ಇದ್ದಿದ್ರೆ ಐ ಕುಡ್ ಹ್ಯಾವ್ ರಿಟರ್ನ್ ಟ್ಯಾನ್, ಬಟ್ there is no such simplification step required here. ಯಾಕಂದರೆ ಅದು ಬರೋ ಮಾರ್ಕ್ಸಿಗೆ ನಾನು ಇಲ್ಲಿ ಕೂತ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಕೂತ್ಕೊಂಡ್ರೆ ಇಟ್ ವಿಲ್ ಬಿ ಟೂ ಲಾಂಗ್, ಆ್ಯಂಡ್ ಸೊ ಯು ಕ್ಯಾನ್ ಎಂಡ್ ಅಪ್ ಹಿಯರ್ ಇಟ್ ಸೆಲ್ಫ್. ಕಮಿಂಗ್ ಟು ಕ್ವೆಶನ್ ನಂಬರ್ 6. ವಾಟ್ ಈಸ್ ದೇರ್? ಎಕ್ಸ್ ಈಸ್ ಈಕ್ವಲ್ ಟು, ಎಸ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ರಿಪೀಟೆಡ್ ಕ್ವೆಶನ್. ಓಕೆ, ಎ ಇಂಟು ಥೀಟಾ ಮೈನಸ್ ಸೈನ್ ಥೀಟಾ, ವೈ ಈಸ್ ಈಕ್ವಲ್ ಟು ಎ ಇಂಟು 1 ಪ್ಲಸ್ ಕಾಸ್ ಥೀಟಾ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ ಅಬ್ಸರ್ವ್ ಮಾಡಿ. ಥೀಟಾ ತಾನೇ ಪ್ಯಾರಾಮೀಟ್ರು. ಸೊ ಅಗೇನ್ ಡಿ ಎಕ್ಸ್ ಬೈ ಡಿ ಥೀಟಾ ಈಸ್ ಈಕ್ವಲ್ ಟು ಎ ಕಾನ್ಸ್ಟೆಂಟ್ ಹೊರಗಿಟ್ಕೊಳ್ಳಿ. ಥೀಟಾ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಅಂದರೆ ಎಕ್ಸ್ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ದಿದ್ರೆ 1 ತಾನೇ, ಅದೇ ಥರ 1 ಮೈನಸ್ ಸೈನ್ ಥೀಟಾ ಡಿಫ್ರೆನ್ಸಿಯೇಷನ್ ಕಾಸ್ ಥೀಟಾ. ನೆಕ್ಸ್ಟ್ ಇಲ್ಲಿ ಡಿ ವೈ ಬೈ ಡಿ ಥೀಟಾ ಈಸ್ ಈಕ್ವಲ್ ಟು ಎ, ಇದ್ರದ್ದು 1 ಡಿಫ್ರೆನ್ಸಿಯೇಷನ್ 0, ಕಾಸಿಂದು ಮೈನಸ್ ಸೈನ್ ಥೀಟಾ. ಸೊ ಇದ್ರದ್ದು ಆ್ಯಕ್ಚುಲಿ ಆನ್ಸರ್ ಏನಾಗುತ್ತೆ? ಮೈನಸ್ ಎ ಸೈನ್ ಥೀಟಾ. ದೇರ್ ಫೋರ್ ನನಗೆ ಬೇಕಿರೋದು ಡಿ ವೈ ಬೈ ಡಿ ಎಕ್ಸ್ ವಿಚ್ ಈಸ್ ನಥಿಂಗ್ ಬಟ್ ಡಿ ವೈ ಬೈ ಡಿ ಥೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಥೀಟಾ. ಡಿ ವೈ ಬೈ ಡಿ ಥೀಟಾ ಅಂದರೆ ನನಗೇನು ಸಿಕ್ಕಿದೆ? ಮೈನಸ್ ಎ ಸೈನ್ ಥೀಟಾ ಡಿವೈಡೆಡ್ ಬೈ ಎ ಇಂಟು 1 ಮೈನಸ್ ಕಾಸ್ ಥೀಟಾ. ಸೊ ಕ್ಯಾನ್ಸಲ್ ಔಟ್ ಆಗುತ್ತೆ ತಾನೆ. ರೈಟ್. ಈಗ ನಿಮ್ಮ ಹತ್ರ ಉಳಿಯೋದೇನು ಅಂತ ಅಂದರೆ ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ. ಕೆಲವೊಬ್ರು ಇಲ್ಲಿವರೆಗೆ ಬಿಡ್ತೀರಾ, ಇನ್ನು ಕೆಲವೊಬ್ರು ಸ್ವಲ್ಪ ಇನ್ನೂ ಸಿಂಪ್ಲಿಫೈ ಮಾಡ್ತಾರೆ, ಯಾಕಂದರೆ ಈ ಫಾರ್ಮುಲಾ ಈಸಿ ಇದೆ, ಹೌದಲ್ವಾ? ಸೊ ಸಿಂಪ್ಲಿಫೈ ಮಾಡೋದು ಅಂದರೆ ಹೇಗೆ ಮಾಡ್ತೀರಾ? ಈಸ್ ಈಕ್ವಲ್ ಟು ಸೈನ್ 2 ಥೀಟಾ ಡಿಫ್ರೆನ್ಸಿಯೇಷನ್, ಸೈನ್ 2 ಥೀಟಾ ಫಾರ್ಮುಲಾ ಏನು? 2 ಸೈನ್ ಥೀಟಾ ಕಾಸ್ ಥೀಟಾ. ಅದೇ ಥರ ಹಾಫ್ ಆ್ಯಂಗಲ್ ಫಾರ್ಮುಲಾಗೆ ಬಂದಾಗ ನಮಗೇನಾಗುತ್ತೆ? ಮೈನಸ್ 2 ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2. ಫಾರ್ಮುಲಾ ಗೊತ್ತಿರಬೇಕು ಅನ್ಕೋತೀನಿ. ಏನು ಹೇಳಿ? ಸೈನ್ 2 ಥೀಟಾ ಇದ್ದಿದ್ರೆ ಫಾರ್ಮುಲಾ ಏನು? 2 ಸೈನ್ ಥೀಟಾ ಕಾಸ್ ಥೀಟಾ. ಇಲ್ಲಿ 2ರಷ್ಟು ಇದ್ದಾಗ ಇಲ್ಲೇನಾಯಿತು? 1 ಆಯಿತು, ಅದ್ರದ್ದು ಅರ್ಧ ಆಯಿತು. ಇನ್ ಕೇಸ್ ಇಲ್ಲಿ 2 ಥೀಟಾ ಬದಲು 1 ಇದ್ದಿದ್ರೆ, 1 ಥೀಟಾ ಇದ್ದಿದ್ರೆ 2 ಸೈನ್ 1 ಅರ್ಧ, ವಾಟ್ ಇಸ್ ದ ಹಾಫ್? ಥೀಟಾ ಬೈ 2 ಕಾಸ್ ಥೀಟಾ ಬೈ 2. ಕರೆಕ್ಟಾ? ನೆಕ್ಸ್ಟು ಕಾಸ್ 2 ಥೀಟಾ ಅಂತ ಅಂದರೆ ನಮಗೆ ಗೊತ್ತಿದೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ. ಅದೇ ಇಲ್ಲಿ 2 ಥೀಟಾ ಇದ್ದಾಗ ಅದ್ರದ್ದು ಅರ್ಧ, ಇಲ್ಲಿ ಥೀಟಾ ಇದ್ದಿದ್ರೆ ಅದ್ರದ್ದು ಅರ್ಧ ಏನಾಗುತ್ತೆ? 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ಕರೆಕ್ಟಾ? ರೈಟ್. ಸೊ ಇಲ್ಲಿ 1 ಮೈನಸ್ ಕಾಸ್ ಥೀಟಾ ಇದೆ, ಹೌದಲ್ವಾ? ಸೊ ನಾನೇನು ಮಾಡ್ತೀನಿ, ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಥೀಟಾ ಈ ಕಡೆ ಬಂದರೆ ಮೈನಸ್ ಕಾಸ್ ಥೀಟಾ. ಸೊ ಅಲ್ಲಿಗೆ ಡಿನಾಮಿನೇಟರ್ 1 ಮೈನಸ್ ಕಾಸ್ ಥೀಟಾ ಜಾಗದಲ್ಲಿ ನಾನು ಏನು ಬರೀಬಹುದು? 2
ಸೈನ್ ಸ್ಕ್ವೇರ್ ಥೀಟಾ ಬೈ 2 ಅಲ್ಲಿಗೆ 2 ಕ್ಯಾನ್ಸಲ್, ಸೈನ್ ಸ್ಕ್ವೇರ್ ಅಂದರೆ 2 ಸತಿ ಇದೆಯಾ, 1 ಸತಿ ಕ್ಯಾನ್ಸಲ್, ವಿಚ್ ಈಸ್ ಈಕ್ವಲ್ ಟು dy ಬೈ ಡಿ ಎಕ್ಸ್ ಈಕ್ವಲ್ ಟು ಕಾಸ್ ಬೈ ಸೈನ್ ಅಂದರೆ ಕಾಟ್, ಆ್ಯಂಗಲ್ ಏನಿದೆ ಥೀಟಾ ಬೈ 2, ಓಕೆ, ವಿತ್ ಮೈನಸ್ ಸೈನ್, ಸಾರಿ, ರೈಟ್. ದಿಸ್ ಈಸ್ ಯುವರ್ ಆನ್ಸರ್. ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ಮೋಸ್ಟ್ಲಿ ರಿಪೀಟೆಡ್ ಕ್ವೆಶನ್, ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಯಾವುದು ಕ್ವೆಶನ್ ನಂಬರ್ 7, ರೈಟ್. ಕ್ವೆಶನ್ ನಂಬರ್ 7 ಅಲ್ಲಿ ಏನಿದೆ ಅಬ್ಸರ್ವ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಕ್ಯೂಬ್ ಟಿ ಡಿವೈಡೆಡ್ ಬೈ ರೂಟ್ ಆಫ್ ಕಾಸ್ 2t, ವೈ ಇಸ್ ಈಕ್ವಲ್ ಟು ಕಾಸ್ ಕ್ಯೂಬ್ ಟಿ ಡಿವೈಡೆಡ್ ಬೈ ರೂಟ್ ಆಫ್ ಕಾಸ್ 2t, ಓಕೆ. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋಣ? ಪ್ಯಾರಾಮೀಟರ್ ಟಿ ಇದೆ, dy ಬೈ ಡಿ ಎಕ್ಸ್ ಕಂಡುಹಿಡಿಬೇಕು, ಹೌದಲ್ವಾ? ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ, ಬಟ್ ಇಟ್ ಈಸ್ ವೆರಿ ಗುಡ್ ಕ್ವೆಶನ್. ಲೆಟ್ ಅಸ್ ಟ್ರೈ ಟು ಸಾಲ್ವ್. ಡಿ ಎಕ್ಸ್ ಬೈ ಡಿ ಟಿ ನಾನು ಸಾಲ್ವ್ ಮಾಡಬೇಕು ಅಂತ ಅಂದರೆ ಅಬ್ಸರ್ವ್ ಮಾಡಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ ಈ ಕ್ವೆಶನ್ನ. ನನಗಿಲ್ಲೇನೋ ಫಾರ್ಮುಲಾ ಲಿಂಕ್ ಏನು ಸಿಗ್ತಿಲ್ಲ ನನಗೆ. ಕಾಸ್ 2t ಕ್ಯೂಬು, ಕಾಸ್ 2t ಇಲ್ಲಿ ಕಾಸ್ ಕ್ಯೂಬು, ಯಾವುದಕ್ಕೂ ಕೂಡ ಲಿಂಕ್ ಇಲ್ಲ, ಹೌದಲ್ವಾ? ಬಟ್ ವಾಟ್ ಐ ಕ್ಯಾನ್ ಡೂ ಈಸ್, ನನಗೆ ಇಲ್ಲಿ ಒಂದೇ ಒಂದು ಗೊತ್ತಿರೋದೇನು ಅಂದರೆ ಏನಂತಾರದನ್ನ ಕೋಶಂಟ್ ರೂಲ್ ಗೊತ್ತಿದೆ, ಹೌದಲ್ವಾ? ಸೊ ಕೋಶಂಟ್ ರೂಲ್ ಏನು ಹೇಳುತ್ತೆ ಹೇಳಿ? ಡಿನಾಮಿನೇಟರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಡಿ ಬೈ ಡಿ ಟಿ ಆಫ್ ನ್ಯೂಮರೇಟರ್, ಹೌದಲ್ವಾ? ಮೈನಸ್ ನ್ಯೂಮರೇಟರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಕಾಸ್ 2t ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವಯರು. ಇದೇ ತಾನೇ ಕೋಶಂಟ್ ರೂಲ್ ಹೇಳೋದು. ಲೆಟ್ ಅಸ್ ಟ್ರೈ ಟು ಸಿಂಪ್ಲಿಫೈ ದ್ಯಾಟ್ ವೇ, ಓಕೆ. ಅದೊಂದು ಬಿಟ್ಟರೆ ಬೇರೆ ಯಾವುದೂ ಇಲ್ಲಿ ಫಾರ್ಮುಲಾ ಲಿಂಕ್ ನಮಗೆ ಕಾಣಿಸ್ತಿಲ್ಲ. ಸೊ ಹಾಗಾಗಿ ನಾವು ಇದೇ ಇದರಲ್ಲಿ ಪ್ರೊಸೀಡ್ ಮಾಡೋಣ. ವಾಟ್ ವಿಲ್ ವಿ ಗೆಟ್? ಲೆಟ್ ಅಸ್ ಜಸ್ಟ್ ಚೆಕ್ ಇಟ್ ಔಟ್. ರೂಟ್ ಕಾಸ್ 2t ಇಂಟು ಸೈನ್ ಕ್ಯೂಬ್ ಇಂದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಫಸ್ಟ್ ಆಫ್ ಆಲ್ ಸೈನ್ ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬ್ ಫಾರ್ಮಲ್ಲಿದೆ. ಸೊ ಎಕ್ಸ್ ಕ್ಯೂಬ್ ಇದ್ದಿದ್ರೆ ನಾವೇನು ಬರಿತೀವಿ? 3x² ಅಂತ ಬರಿತೀವಿ. ಆದರೆ ಅದು ಎಕ್ಸ್ ಇಲ್ಲ, ಅದೇನಿದೆ ಬೇರೆ ಏನೋ ಇದೆ. ಬೇರೆ ಏನೋ ಇದ್ದರೆ ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಮೈನಸ್, ಕಮ್ ಬ್ಯಾಕ್ ಟು ದಿಸ್, ಮೈನಸ್ ಸೈನ್ ಕ್ಯೂಬ್ ಟಿ. ನೆಕ್ಸ್ಟ್ ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 1/2 ರೂಟ್ ಎಕ್ಸ್ ಆಗುತ್ತೆ. ಆದರೆ ಅದು ಎಕ್ಸ್ ಇಲ್ಲ, ಬೇರೆ ಏನೋ ಇದೆ. ಬೇರೆ ಏನೋ ಇದೆ ಅಂತ ಅಂದರೆ ಏನು ಮಾಡ್ತೀರಾ? ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಕಾಸ್ 2tನ. ಡಿವೈಡೆಡ್ ಬೈ ಇದು ಸ್ಕ್ವೇರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ನಿಮ್ಮ ಹತ್ರ ಉಳಿಯೋದು ರೂಟ್ ಕ್ಯಾನ್ಸಲ್ ಔಟ್ ಆಗಿಬಿಟ್ಟು ಕಾಸ್ 2t ಅಷ್ಟೇ ಉಳಿಯೋದು ನಿಮಗೆ, ಹೌದಲ್ವಾ? ನೆಕ್ಸ್ಟ್ ಟ್ರೈ ಟು ಸಾಲ್ವ್ ಇಟ್. ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು ರೂಟ್ ಕಾಸ್ 2t ಇಂಟು 3 ಸೈನ್ ಸ್ಕ್ವಯರ್ ಟಿ ಹಾಗೆ ಇರಲಿ. ಸೈನ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ನಿಮಗೆ? ಸೈನ್ ಡಿಫ್ರೆನ್ಸಿಯೇಷನ್ ಬಂದುಬಿಟ್ಟು ಕಾಸ್ ಆಗುತ್ತೆ, ಹೌದಲ್ವಾ? ಸೊ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಈಸ್ ಕಾಸ್ ಟಿ ಮೈನಸ್ 1/2 ಹಾಗೆ ಇರಲಿ. ಬೇಕಿದ್ರೆ ವಾಟ್ ವಿಲ್ ಯು ರೈಟ್? ಸೈನ್ ಕ್ಯೂಬ್ ಹಾಗೆ ಇರಲಿ. ಕಾಸ್ 2t ಇದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಸೈನ್ ಕ್ಯೂಬ್ ಟಿ ಡಿವೈಡೆಡ್ ಬೈ 2 ರೂಟ್ ಕಾಸ್ 2t ಹಾಗೆ ಇರಲಿ. ಕಾಸ್ 2t ಇದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಮೈನಸ್ ಬರುತ್ತೆ. ಆ ಮೈನಸ್ ಇಲ್ಲಿ ಮಲ್ಟಿಪ್ಲೈ ಆದರೆ ಪ್ಲಸ್ ಆಗುತ್ತೆ. ಸೈನ್ 2t ಇಂಟು 2t ಇದು ಡಿಫ್ರೆನ್ಸಿಯೇಷನ್ 2 ಆಗುತ್ತೆ. ಕರೆಕ್ಟ್ ಇದೆ ತಾನೆ? ಅಬ್ಸರ್ವ್ ಮಾಡಿ, ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಸೈನ್ ಎಕ್ಸ್, ಬಟ್ ಅಲ್ಲಿ ಎಕ್ಸ್ ಇಲ್ಲ, ಏನಿದೆ? 2x ಇದೆ. 2x ಇದ್ದರೆ 2xನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ 2 ಕಾನ್ಸ್ಟೆಂಟ್ ಹೊರಗೆ ಬರೀತೀರ, ಎಕ್ಸ್ ಆ್ಯಸ್ ಇಟ್ ಇಸ್. ಸೊ ಅದೇ ರೀತಿ ಬರ್ತಿದ್ದೀನಿ ಇಲ್ಲಿ, ಅರ್ಥ ಆಯ್ತಲ್ಲ? ಈ 2 ಕ್ಯಾನ್ಸಲ್ ಔಟ್ ಆಗುತ್ತೆ. ನೆಕ್ಸ್ಟ್ ಡಿವೈಡೆಡ್ ಬೈ ಏನಿದೆ? ಕಾಸ್ 2t. ಓಕೆ, ಈಗೇನು ಮಾಡ್ಬೋದು? ಇದನ್ನು ಬೆಟರ್ ಎಲ್ ಸಿ ಎಮ್ ತಗೋಬಹುದು. ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? 3 ಸೈನ್ ಸ್ಕ್ವಯರ್ ಟಿ ಇಂಟು ಕಾಸ್ ಟಿ ಇಂಟು ಇದು ಈ ಕಡೆ ಮಲ್ಟಿಪ್ಲೈ ಆದರೆ ಏನಾಯಿತು? 2 ಸತಿ ಆಯಿತು ತಾನೆ? ಸೊ ರೂಟ್ ಕಾಸ್ 2t ಇಂಟು ರೂಟ್ ಕಾಸ್ 2t ಅಂದರೆ ಹೋಲ್ ಸ್ಕ್ವೇರ್ ಆಗುತ್ತೆ. ಪ್ಲಸ್ ಉಳಿದಿರೋದನ್ನು ಬರೀರಿ, ಸೈನ್ 2t ಇಂಟು ಸೈನ್ ಕ್ಯೂಬ್ ಟಿ ಡಿವೈಡೆಡ್ ಬೈ ಈ ಎಲ್ ಸಿ ಎಮ್ಮು ಕೆಳಗಡೆ ಬರುತ್ತೆ. ಕೆಳಗಡೆ ಬಂತು ಅಂದರೆ ಏನಾಗುತ್ತೆ? ಕಾಸ್ 2t ಇಂಟು ರೂಟ್ ಕಾಸ್ 2t. ಸೊ ಟೆಲ್ ಮಿ ಒನ್ ಥಿಂಗ್, ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತಾ? ನೆಕ್ಸ್ಟ್ ಇಲ್ಲಿ ಏನೂ ಇಲ್ಲ ಅಂದರೆ ಪವರ್ 1, ಇದ್ರದ್ದು ಪವರು 1/2. 1 ಬೇಸಸ್ ಆರ್ ಸೇಮ್, ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್. ಎಸ್ ಆರ್ ನೋ? ಈ ರೂಟ್ ಅಂದರೆ ನಥಿಂಗ್ ಬಟ್ ಇದು ಆ್ಯಕ್ಚುಲಿ ಏನು ಇದಿರೋದು ಹೆಂಗೆ ಅಂದರೆ ಕಾಸ್ 2t ಹೋಲ್ ಪವರ್ 1/2 ಅಂತ ಇರೋದು. 1/2 ಪ್ಲಸ್ 1 ಏನಾಗುತ್ತೆ? 3/2. ದೇರ್ಫೋರ್ ವಾಟ್ ವಿಲ್ ಯು ಗೆಟ್? ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು 3 ಸೈನ್ ಸ್ಕ್ವಯರ್ ಟಿ ಕಾಸ್ ಟಿ
ಕಾಸ್ 2t, ಯಾಕಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಪ್ಲಸ್ ಸೈನ್ ಕ್ಯೂಬ್ ಟಿ ಇಂಟು ಸೈನ್ 2t, ಕರೆಕ್ಟ್ ಇದೆಯಾ, ಡಿವೈಡೆಡ್ ಬೈ ಕಾಸ್ 2t ಹೋಲ್ ಟು ದ ಪವರ್ ಆಫ್ 3/2. ಅರ್ಥ ಆಯ್ತಲ್ಲ. ಇದಕ್ಕಿಂತ ಹೆಚ್ಚಿಗೆ ನಾವು ಸಿಂಪ್ಲಿಫೈ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಲೆಟ್ ಅಸ್ ಟ್ರೈ ನೌ ಫಾರ್ dy ಬೈ dt. ವೈಗೂ ಟ್ರೈ ಮಾಡೋಣ, ಏನು ಸಿಗುತ್ತೆ ನಿಮಗೆ ಅಂತ ಅಬ್ಸರ್ವ್ ಮಾಡಿ. y ಈಸ್ ಈಕ್ವಲ್ ಟು ಏನಿದೆ, ಕಾಸ್ ಕ್ಯೂಬ್ ಟಿ ಡಿವೈಡೆಡ್ ಬೈ ಏನಿದೆ, ರೂಟ್ ಕಾಸ್ 2t. ಅಗೇನ್ ಸೇಮ್ ಥಿಂಗ್, ರೈಟ್. ಲೆಟ್ ಅಸ್ ಟ್ರೈ ಟು ಫೈಂಡ್. ಮತ್ತೆ ನಾವು ಮಾಡೋದೇನು, quotient rule. So denominator as it is into d by dt, differentiation of numerator, minus numerator as it is, differentiation of denominator, divided by denominator square, whole square. ಅರ್ಥ ಆಯ್ತಲ್ಲ. ಈಗ ನಾನು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಹೊರಟ್ರೆ, ಸಿಂಪ್ಲಿಫೈ ಮಾಡಿ ಏನು ಸಿಗುತ್ತೆ, ರೂಟ್ ಕಾಸ್ 2t ಹಾಗೆ ಇರಲಿ. ನೆಕ್ಸ್ಟು ಕಾಸ್ ಕ್ಯೂಬ್ ಅಂತ ಅಂದರೆ ಏನಾಗುತ್ತೆ, 3 ಕಾಸ್ ಸ್ಕ್ವೇರ್ ಆಗುತ್ತಾ ಫಸ್ಟು. ನೆಕ್ಸ್ಟ್ ನಿಮಗೆ ಉಳಿಯೋದೇನು, ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಟಿ ಉಳಿಯುತ್ತೆ. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್, ಮೈನಸ್ ಸೈನ್ ಟಿ, ಮೈನಸ್ ಕಾಸ್ ಕ್ಯೂಬ್ ಟಿ ಹಾಗೆ ಇರಲಿ. ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಅಂದರೆ ಏನು, 1/2 ರೂಟ್ ಎಕ್ಸ್, ಆದರೆ ಅದು ಎಕ್ಸ್ ಅಲ್ಲ, ಏನಿದೆ, ಕಾಸ್ 2t ಇದೆ. ಸೊ ಕಾಸ್ 2tನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಸೈನ್ 2t ಇಂಟು 2 ಸಿಗುತ್ತೆ. 2 ಕ್ಯಾನ್ಸಲ್, ಈ ಮೈನಸ್ಸು ಮಲ್ಟಿಪ್ಲೈ ಆದರೆ ಪ್ಲಸ್ ಆಗುತ್ತೆ. ನಾನು ಒಂದು ಸ್ಟೆಪ್ಪು ಜಂಪ್ ಮಾಡಿಸಿದ್ದೀನಿ, ಯಾಕಂದರೆ ಪ್ರೀವಿಯಸ್ ಅಂದರೆ ಇದರಲ್ಲೇ ಡಿ ಎಕ್ಸ್ ಕಂಡುಹಿಡಿಬೇಕಾದ್ರೆ ನಾನು ಹೇಳಿದ್ದೀನಿ ಆಲ್ರೆಡಿ, ಹೌದಲ್ವಾ. ಸೊ ಇಟ್ ಈಸ್ ಈಸಿ ಫಾರ್ ಯು, ಆ್ಯಂಡ್ ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ನಿಮಗೆ. ಕಾಸ್ 2t as it is. Okay, now you try to understand what is being written here now. dy by dt is equal to, ಅಬ್ಸರ್ವ್ ಮಾಡಿ ಏನು ಬರೀತೀರಾ ಅಂತೇಳಿ, ರೂಟ್ ಕಾಸ್ 2t ಹಾಗೆ ಇರಲಿ, ರೂಟ್ ಕಾಸ್ 2t ಹಾಗೆ ಇರಲಿ, ಮೈನಸ್ ಸೈನ್ ಮುಂದೆ ಬರುತ್ತಲ್ವಾ, ಮೈನಸ್ ಸೈನ್ ಟಿ, 3 ಕಾಸ್ ಸ್ಕ್ವೇರ್ ಇದೆಯಲ್ಲ, ಈ ಮೈನಸ್ನ ಬೇಕಿದ್ರೆ ಇಲ್ಲೇ ಬರ್ಕೊಳ್ರಿ, ಮೈನಸ್ 3 ಕಾಸ್ ಸ್ಕ್ವೇರ್ ಟಿ ಸೈನ್ ಟಿ. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್, ನೆಕ್ಸ್ಟ್ ಏನು ಉಳಿಯುತ್ತೆ ಮಾತ್ರ, ಸೈನ್ 2t ಇಂಟು ಕಾಸ್ ಕ್ಯೂಬ್ ಟಿ ಡಿವೈಡೆಡ್ ಬೈ, ಇದಿದೆಯಲ್ಲ, ಇದೊಂದು ಕೆಲಸ ಮಾಡಿ, ಎಲ್ ಸಿ ಎಮ್ ತೊಗೊಳ್ಳಿ, ಅವಾಗ ಈ ಕಡೆ ಬಂದರೆ ಏನಾಯಿತು, ಹೋಲ್ ಸ್ಕ್ವೇರ್ ಆಯಿತಾ, ಡಿವೈಡೆಡ್ ಬೈ ಕಾಸ್ 2t, ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಐ ಹೋಪ್ ಸೊ ಅರ್ಥ ಆಗ್ತಿದೆ. ಪ್ಲೀಸ್ ಡೋಂಟ್ ಮೈಂಡ್, ಸಿ ಐಲ್ ಟೆಲ್ ಯು ಒನ್ಸ್ ಅಗೇನ್. ಫಸ್ಟು ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್, numerator differentiation, minus numerator as it is, denominator differentiation divided by denominator square. Okay, next ಬನ್ನಿ, ಡಿನಾಮಿನೇಟರ್ ಅಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಕಾಸ್ 2t ಅಷ್ಟೇ ಉಳಿಯುತ್ತೆ. ಓಕೆ, ಐ ಹೋಪ್ ಸೊ ಅರ್ಥ ಆಯ್ತಿದ್ದು. ನೆಕ್ಸ್ಟು ಕಾಸ್ 2t ಹಂಗೆ ಉಳಿಸ್ಕೊಂಡೆ. ಕಾಸ್ ಕ್ಯೂಬ್ ಇದೆಯಲ್ಲ, ಅದು ನಾನು ಡಿಫ್ರೆನ್ಷಿಯೇಟ್ ಮಾಡಿದಾಗ ನನಗೆ 3 ಕಾಸ್ ಸ್ಕ್ವೇರ್ ಸಿಗುತ್ತೆ, ಅಂದರೆ ಎಕ್ಸ್ ಕ್ಯೂಬ್ ಇದ್ದಿದ್ರೆ 3x ಸ್ಕ್ವೇರ್ ಸಿಗುತ್ತೆ, ಹೌದಲ್ವಾ. ಸೊ 3x ಸ್ಕ್ವೇರ್, ಬಟ್ ಅದು ಎಕ್ಸ್ ಇಲ್ಲ, ಏನಿದೆ, ಕಾಸ್ ಟಿ ಇದೆ. ಸೊ ಆ ಕಾಸ್ಟಿನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಟಿ ಸಿಕ್ತು, ಆ ಮೈನಸ್ನ ಹೊರಗೆ ಬರ್ಕೊಂಡೆ, ಮುಗೀತು ಈ ಸೈಡು. ನೆಕ್ಸ್ಟ್ ಈ ಮೈನಸ್ಸು ಆ್ಯಸ್ ಇಟ್ ಈಸ್, ಕಾಸ್ ಕ್ಯೂಬ್ ಆ್ಯಸ್ ಇಟ್ ಈಸ್, ಇದು ರೂಟ್ ಎಕ್ಸ್ ಫಾರ್ಮಲ್ಲಿದೆ. ರೂಟ್ ಎಕ್ಸಿಂದ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 1/2 ರೂಟ್ ಎಕ್ಸ್, ಆದರೆ ಅದು ಎಕ್ಸ್ ಇಲ್ಲ, ಹೌದಲ್ವಾ. ಸೊ 1/2 ರೂಟ್ ಎಕ್ಸ್, ಬಟ್ ಎಕ್ಸ್ ಇಲ್ಲದೆ ಇರೋ ಕಾರಣದಿಂದ ನಾನು ಮತ್ತೆ ಅದು ಬೇರೆ ಏನಿದೆಯಲ್ಲ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಅಲ್ಲಿ ಏನಿದೆ, ಕಾಸ್ 2t ಇದೆ, ಕಾಸ್ 2tನ ನಾನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೇನು ಸಿಗುತ್ತೆ, ಮೈನಸ್ ಸೈನ್ 2t ಸಿಗುತ್ತೆ, ಹೌದಲ್ವಾ. ಬಟ್ ಮತ್ತೆ 2tನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಸಿಗುತ್ತೆ. ಸೊ ಆ 2 ಇಲ್ಲಿರೋ ಡಿನಾಮಿನೇಟರ್ 2 ಕ್ಯಾನ್ಸಲ್ ಔಟ್ ಆಗುತ್ತೆ, ಈ ಮೈನಸ್ಸು ಇಲ್ಲಿಗೆ ಮಲ್ಟಿಪ್ಲೈ ಆಗಿ ಪ್ಲಸ್ ಆಗುತ್ತೆ, ಸೈನ್ 2t ಆ್ಯಸ್ ಇಟ್ ಈಸ್, ಕಾಸ್ ಕ್ಯೂಬ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಇಲ್ಲೇನೂ ಇಲ್ಲ ಅಂದರೆ 1 ಇದೆ, 1 ಮತ್ತು ರೂಟ್ ಕಾಸ್ 2tಗೆ ಎಲ್ ಸಿ ಎಮ್ ಏನು, ರೂಟ್ ಕಾಸ್ 2t, ಇಲ್ಲಿಲ್ಲ ತಾನೆ, ಹಾಗಾಗಿ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಮಲ್ಟಿಪ್ಲೈ ಆದರೆ ರೂಟ್ ಕಾಸ್ 2t ಏನಾಯಿತು, ರೂಟ್ ಕಾಸ್ 2t ಹೋಲ್ ಸ್ಕ್ವೇರ್ ಆಯಿತು. ರಿಮೈನಿಂಗ್ ಆ್ಯಸ್ ಇಟ್ ಈಸ್ ಬರ್ತಿದ್ದೀನಿ, ಡಿವೈಡೆಡ್ ಬೈ ಡಿನಾಮಿನೇಟರ್ ಕೂಡ ಆ್ಯಸ್ ಇಟ್ ಈಸ್ ಬರ್ತಿದ್ದೀನಿ, ಆದರೆ ಈ ಎಲ್ ಸಿ ಎಮ್ ಕೂಡ ಇಲ್ಲಿ ಕೆಳಗಡೆ ಬರುತ್ತೆ ತಾನೆ. ಸೊ ನಥಿಂಗ್ ಬಟ್ ಇಂಟು ರೂಟ್ ಕಾಸ್ 2t. ಐ ಹೋಪ್ ಸೊ ಅರ್ಥ ಆಯ್ತು. ಈಗ ನಾವು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದಮೇಲೆ ನಿಮ್ಮ ಹತ್ರ ಉಳಿಯೋದೇನು ಅಂದರೆ, dy ಬೈ dt ಈಸ್ ಈಕ್ವಲ್ ಟು, ಬೇಕಿದ್ರೆ ಪ್ಲಸ್ ಟರ್ಮ್ನ ಸ್ಟಾರ್ಟಿಂಗ್ ಬರೀತೀರಾ ಅಂದರೆ ಸ್ಟಾರ್ಟಿಂಗ್ ಬರೀರಿ, ಈ ಕಡೆ ಬರೀತೀರಾ ಅಂದರೆ ಈ ಕಡೆ ಬರೀರಿ, ತೊಂದರೆ ಏನಿಲ್ಲ. ಓಕೆ, ನಾವು ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಈಸ್ ಸೈನ್ t
sin t 3 cos square t 3 cos square t sin t ಆಯಿತಾ cos 2t plus sin 2t into cos cube t divided by ಇದು ಸೇಮ್ ನಾನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನನಗೆ cos 2t ಪವರ್ 1/2 ಆ್ಯಡ್ ಆದರೆ 3/2 ಆಗುತ್ತೆ ಹೌದಲ್ವಾ. ಈಗ ನಾನು dy by dx ಬರಿಬೇಕು ಅಂತ ಅಂದರೆ dy by dt ಡಿವೈಡೆಡ್ ಬೈ dx by dt ಹೌದಲ್ವಾ. ಎರಡರಲ್ಲೂ ಡಿನಾಮಿನೇಟರ್ ಅಬ್ಸರ್ವ್ ಮಾಡಿ ಸೇಮ್ ಇದೆ ನಮಗೆ. ಇಲ್ಲಿ cos 2t ಪವರ್ 3/2 ಇದೆ, ಇಲ್ಲಿ ಕೂಡ dx by dt ಅಲ್ಲೂ ಕೂಡ cos 2t ಹೋಲ್ ಪವರ್ 3/2 ಇದೆ ಹೌದಲ್ವಾ. ಸೊ ಅವೆರಡೂ ಕೂಡ ಕ್ಯಾನ್ಸಲ್ ಔಟ್ ಆಗಿ ನನ್ನ ಹತ್ರ ಉಳಿಯೋದೇನು ಅಂತ ಅಂದರೆ ನ್ಯೂಮರೇಟರ್ಗಳು ಮಾತ್ರ ಉಳಿಯುತ್ತೆ. ಸೊ ಲೆಟ್ ಮಿ ರೈಟ್ ಡೌನ್ 3 sin t cos square t cos 2t ಪ್ಲಸ್ sin 2t ಇಂಟು cos ಕ್ಯೂಬ್ t ಡಿವೈಡೆಡ್ ಬೈ ಎಕ್ಸಿಂದ ಏನು ಉಳಿಯುತ್ತೆ ಟರ್ಮು, ಎಕ್ಸಿಂದ ಆ್ಯಕ್ಚುಲಿ ಏನು ಉಳಿಯುತ್ತೆ ಇಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಇದೆ ತಾನೆ. ಸೊ ಅದನ್ನು ಬರಿತಾ ಇದ್ದೀನಿ 3 sin square t cos 2t ಪ್ಲಸ್ sin ಕ್ಯೂಬ್ ಟಿ sin 2t ಅಂದರೆ ಇನ್ನೂ ಏನೋ ಸಿಂಪ್ಲಿಫೈ ಆಗೇ ಆಗುತ್ತೆ ಅಂತ ಅರ್ಥ. ಅಲ್ಲಿಗೆ ಅಬ್ಸರ್ವ್ ಮಾಡಿ. ಈಗ ಇದು ನಿಮಗೆ ಡಿ ವೈ ಬೈ ಡಿ ಎಕ್ಸ್ ಸಿಕ್ತು. ಇನ್ನೂ ಕೂಡ ಏನಾರು ಸಿಂಪ್ಲಿಫೈ ಮಾಡಬಹುದಾ ಅಂತ ಅಬ್ಸರ್ವ್ ಮಾಡಿದಾಗ ಯು ವಿಲ್ ಐಡೆಂಟಿಫೈ ದಟ್ ದೆರ್ ಆರ್ ಸರ್ಟನ್ ಥಿಂಗ್ಸ್ ದಟ್ ಕೆನ್ ಬಿ ರಿಟರ್ನ್. ಫಾರ್ ಎಕ್ಸಾಂಪಲ್ sin 2t ಅಂತ ಅಂದರೆ ಏನು ಹೇಳಿ, 2 sin t cos t ಅಂದರೆ sin 2 θ ಫಾರ್ಮುಲಾ 2 sin θ cos θ ಜಾಗದಾಗ ಟಿ ಇದೆ ಅಷ್ಟೇ. ಅಲ್ಲಿಗೆ ನಿಮಗೇನಾಗುತ್ತೆ sin t cos t ಇಲ್ಲೂ ಇದೆ, ಈ ಟರ್ಮಲ್ಲೂ ಇದೆ. ಸೊ sin t cos t ಏನಾಗುತ್ತೆ ಕಾಮನ್ ತೆಗಿಬೋದು ತಾನೆ, ಎಸ್ ಆರ್ ನೋ. ಸೊ ಯು ಕ್ಯಾನ್ ಟೇಕ್ ದಿಸ್ ಕಾಮನ್ ಒಂದು. ನೆಕ್ಸ್ಟ್ ಇಲ್ಲಿ ಸೈನ್ ಸ್ಕ್ವೇರ್ ಇದೆ, ನಾನು ಮಾಡೇ ಬಿಡ್ತೀನಿ ಸಾಲ್ವ್. ವೇಟ್ ಎ ಮಿನಿಟ್, ಲೆಟ್ ಮಿ ಟೇಕ್ ದ ಶೀಟ್. ಇಲ್ಲಿ ಅಬ್ಸರ್ವ್ ಮಾಡಿ. ಸಿ ಹಿಯರ್ 3 sin t ಇಂಟು cos ಸ್ಕ್ವೇರ್ t ಇಂಟು cos 2t ಓಕೆ ಪ್ಲಸ್ sin 2t ಅಷ್ಟೇ ನಾನು ಎಕ್ಸ್ಪೆನ್ಷನ್ ಮಾಡ್ತಾ ಇರೋದು. ಇದನ್ನು sin 2t ಅಂತ ಅಂದರೆ ಏನಾಗುತ್ತೆ 2 sin t cos t ಇಂಟು ಇಲ್ಲೇನಿದೆ cos ಕ್ಯೂಬ್ t ಇದೆ ಡಿವೈಡೆಡ್ ಬೈ ಡಿನಾಮಿನೇಟರ್ಲ್ಲಿ ಏನಿದೆ ಬರೀರಿ 3 sin ಸ್ಕ್ವೇರ್ t ಇಂಟು cos t ಇಂಟು cos 2t ಪ್ಲಸ್ sin ಕ್ಯೂಬ್ t ಹಾಗೆ ಇರಲಿ sin 2t ಫಾರ್ಮುಲಾ ಅಗೇನ್ 2 sin t cos t ಓಕೆನಾ. ಈಗ ನಾನು ಏನು ಕಾಮನ್ ತೆಗಿಬೋದು ಅಂತ ನಾನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಅಬ್ಸರ್ವ್ ಮಾಡಿ sin t ಇಲ್ಲಿದೆಯಾ, ಇಲ್ಲೂ sin t ಇದೆ. ಸೊ ಐ ಕ್ಯಾನ್ ಟೇಕ್ sin t ಕಾಮನ್ ಇನ್ ದ ನ್ಯೂಮರೇಟರ್. ನೆಕ್ಸ್ಟ್ cos ಸ್ಕ್ವೇರ್ ಇದೆ, ಇಲ್ಲಿ cos ಇದೆ, ಇಲ್ಲಿ cos ಕ್ಯೂಬ್ ಇದೆ ಅಂದರೆ 4 ಸತಿ ಇದೆ, ಇಲ್ಲಿ 2 ಸತಿ ಇದೆ, 2 ಸತಿ ಕಾಮನ್ ತೆಗಿಬೋದು ನಾನು cos ಸ್ಕ್ವೇರ್ t. ಅರ್ಥ ಆಯ್ತಲ್ಲ. ಸೊ ಅಲ್ಲಿಗೆ ನನ್ನ ಹತ್ರ ಕಾಮನ್ ಹೋದ್ಮೇಲೆ ಉಳಿದಿರೋದೇನು 3 cos 2t ಉಳಿತು. ಇವೆರಡು ಕಾಮನ್ ಹೊರಗೆ ಬಂದವು. ಪ್ಲಸ್ 2 sin t ಕಾಮನ್ ಹೋಯಿತು, cos t 2 ಸತಿ ಕಾಮನ್ ಹೋಗಿದೆ, ಇಲ್ಲಿ ಟೋಟಲ್ 4 ಸತಿ ಇದೆ. ಸೊ ಅಲ್ಲಿಗೆ ಇನ್ನೂ ಎಷ್ಟು ಸತಿ ಉಳಿತು, ಇನ್ನೂ 2 ಸತಿ ಉಳಿತು. ಐ ಹೋಪ್ ಸೊ ಅರ್ಥ ಆಗಿದೆ. ಇದು ಡಿವೈಡೆಡ್ ಬೈ ಇದು ಈಸ್ ಈಕ್ವಲ್ ಟು ಓಕೆ, ಲೆಫ್ಟ್ ಸೈಡಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇದೆ. ನೆಕ್ಸ್ಟು ಈ ಸ್ಟೆಪ್ಪಲ್ಲಿ ಬರ್ರಿ. ಈಗ ಮತ್ತೆ ಇಲ್ಲೂ ಅಷ್ಟೇ cos t ಇದೆಯಾ, ಇಲ್ಲೂ cos t ಇದೆ, ಕಾಮನ್ ತೆಗಿಬೋದು. ನೆಕ್ಸ್ಟು ಇಲ್ಲಿ sin ಸ್ಕ್ವೇರ್ 2 ಸತಿ, ಇಲ್ಲಿ ಸೈನು 4 ಸತಿ ಇದೆ. ಅಲ್ಲಿಗೆ ನಾನು ಏನು ಕಾಮನ್ ತೆಗಿಬೋದು, ಸೈನ್ 2 ಸತಿ ಕಾಮನ್ ತೆಗಿಬೋದು. ಕಾಮನ್ ಅಂದರೆ ಎರಡರಲ್ಲೂ ಸೇಮ್ ಇರಬೇಕು. ಇಲ್ಲಿ 4 ಇದೆ, ಇಲ್ಲಿ 2 ಇದೆ. ಸೊ 2 ಟೈಮ್ಸ್ ಆದರೂ ಸೇಮ್ ಇದೆಯಾ, ಅದಕ್ಕೆ ಕಾಮನ್ ತೆಗ್ದೀನಿ. ನೆಕ್ಸ್ಟ್ cos t ಕೂಡ ಸೇಮ್ ಇದೆ. ಸೊ cos t ಕೂಡ ಹೊರಗೆ ತೆಗೆದೆ. ಈಗ ಉಳಿದಿರೋದು ನನ್ನ ಹತ್ರ ಏನು ಅಂದರೆ 3 cos 2t ಉಳಿತು ಪ್ಲಸ್ 2 ಸೈನು 2 ಸತಿ ಅಲ್ಲ ಎಷ್ಟು 4 ಸತಿಯಲ್ಲಿ 2 ಸತಿ ಹೋಯಿತು ಅಂದರೆ ಉಳಿದಿರೋದೆಷ್ಟು 2 ಟೈಮ್ಸ್ ಅಷ್ಟೇ ತಾನೆ. ಎಸ್ ಆರ್ ನೋ. ಸೊ ಯು ಗಾಟ್ 2 sin ಸ್ಕ್ವೇರ್ t. ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್ ರೈಟ್. ಓಕೆ ನೆಕ್ಸ್ಟ್ ಈಗ ಏನಾಗುತ್ತೆ ನೋಡಿ, 1 ಸತಿ ಸೈನು 1 ಸತಿ ಸೈನು 1 ಸತಿ ಕಾಸು 1 ಸತಿ ಕಾಸ್ ಕ್ಯಾನ್ಸಲ್. ಕಾಸ್ ಬೈ ಸೈನ್ ಅಂದರೆ ಎಷ್ಟಾಯಿತು, ಕಾಟ್ ಟಿ ಉಳಿತು. ನೆಕ್ಸ್ಟ್ ಇಲ್ಲಿ ಉಳಿದಿರೋದ್ರಲ್ಲಿ ಏನಾರ ಕ್ಯಾನ್ಸಲ್ ಔಟ್ ಆಗುತ್ತಾ ಅಂತ ನಾನು ಅಬ್ಸರ್ವ್ ಮಾಡಿದಾಗ ನನಗೇನು ಸಿಗುತ್ತೆ ಅಂದರೆ cos 2t ಫಾರ್ಮುಲಾ ನನಗೆ ನೆನಪಿದೆ 2 cos ಸ್ಕ್ವೇರ್ t ಮೈನಸ್ 1 ಅಂದರೆ cos 2x ಫಾರ್ಮುಲಾ ಏನಿದೆ 2 cos ಸ್ಕ್ವೇರ್ x ಮೈನಸ್ 1. ಎನದರ್ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಸೈನ್ ಏನಿದೆ 1 ಮೈನಸ್ 2 sin ಸ್ಕ್ವೇರ್ ಎಕ್ಸ್. ಕರೆಕ್ಟಾ. ಸೊ ಅದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಲ್ಲಿ ಈ ಕಾಟ್ ಟಿ ಸೈಡಿಗೆ ಬರ್ಕೊಳ್ರಿ.
ಈಗ ನೋಡಿ 3 ಇಂಟು ಕಾಸ್ 2t ಇನ್ ಟರ್ಮ್ಸ್ ಆಫ್ ಕಾಸ್ ಇದೆ ತಾನೆ, ಸೊ ಇಲ್ಲಿ ಇನ್ ಟರ್ಮ್ಸ್ ಆಫ್ ಕಾಸೇ ಬರೆಯೋಣ. 2 ಕಾಸ್ ಸ್ಕ್ವೇರ್ ಟಿ ಮೈನಸ್ 1 ಅಲ್ಲಿಗೆ ಕ್ಯಾನ್ಸಲ್ ಔಟ್ ಆಗೋ ಚಾನ್ಸಸ್ ಇದೆ, ಪ್ಲಸ್ 2 ಕಾಸ್ ಸ್ಕ್ವೇರ್ ಟಿ ಡಿವೈಡೆಡ್ ಬೈ 3 ಇದೇನಾಗುತ್ತೆ ಕಾಸ್ 2t ಇನ್ ಟರ್ಮ್ಸ್ ಆಫ್ ಸೈನ್ ಅಂದರೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಟಿ ಆಗುತ್ತೆ ತಾನೆ, ಪ್ಲಸ್ 2 sin square t. So what will you get? What will you get here? ಎಲ್ಲೋ ಏನೋ ಮಿಸ್ ಆಗ್ತಿದೆ ಅಲ್ಲ. 3 cos 2t 3 cos 2t ಓಕೆ 3 sin t dx by dt ಕರೆಕ್ಟ್ ಬಂದಿದೆ, ಎಲ್ಲೋ ನಾವೇನು ಮಿಸ್ ಮಾಡಿಲ್ಲ. ಕಮಿಂಗ್ ಟು dy by dt ಬಂದರೆ ಮೈನಸ್ ಓಕೆ ವೆಯ್ಟ್ ಅ ಮಿನಿಟ್, ಮೈನಸ್ ಹಿಯರ್ ವಿ ಫಾರ್ಗಾಟ್, ಸಿ ಹಿಯರ್ ಇಲ್ಲಿ ಮೈನಸ್ ಕ್ಯಾರಿ ಆಗುತ್ತೆ ತಾನೆ, ಯಾವುದು ಅಬ್ಸರ್ವ್ ಮಾಡಿ ಇಲ್ಲಿ ಕಾಸ್ ಕ್ಯೂಬ್ ಇತ್ತಲ್ಲ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ 3 ಕಾಸ್ ಸ್ಕ್ವೇರ್ ಇಲ್ಲಿ ಮೈನಸ್ ಸೈನ್ ಟಿ ಬಂತಾ, ಆ ಮೈನಸ್ ಇಲ್ಲಿ ಬಂತಾ, ಆ ಮೈನಸ್ ಇಲ್ಲೂ ಕ್ಯಾರಿ ಆಗಬೇಕಿತ್ತು, ಅದನ್ನು ಬರ್ದಿದ್ದಿಲ್ಲ. ಓಕೆ ಐ ರಿಟರ್ನ್ ದಿಸ್ ಒನ್ ನಾವು. ನೆಕ್ಸ್ಟ್ ಇಲ್ಲಿ ಮೈನಸ್ ಬರುತ್ತೆ, ಹಂಗಂದರೆ ಮೈನಸ್ 3 ಸೈನ್ ಟಿ ಕಾಸ್ ಸ್ಕ್ವೇರ್ ಕಾಸ್ 2t ಸೈನ್ 2. ಓಕೆ ಈಗ ಇಲ್ಲಿಗೆ ಬನ್ನಿ, ಇದಕ್ಕೆ ಬಂದರೆ ಏನು ಸಿಗುತ್ತೆ ನಿಮಗೆ ನೋಡಿ, ಎಲ್ಲೈತೆ ಡಿ ವೈ ಅಂದರೆ ನ್ಯೂಮರೇಟರು, ಇಲ್ಲಿ ಮೈನಸ್ಸು, ಅವಾಗ ಏನಾಗುತ್ತೆ ಸೈನ್ ಟಿ ಕಾಸು ಸ್ಕ್ವೇರ್ ಹೊರಗೆ ಬಂದರೆ ಮೈನಸ್ಸು. ಓಕೆ ಅವಾಗ ಇಲ್ಲೇನಾಗುತ್ತೆ ಮೈನಸ್ಸು. ಓಕೆನಾ, ರೈಟ್. ಸೊ ನಾವು ಇಟ್ ಈಸ್ ಈಸಿ. ಸಿ ಇಯರ್ ಇದನ್ನು ನಾನೇ ಮಾಡ್ತೀನಿ, ಕಾಸ್ ಬೈ ಸೈನ್ ಅಂತಲೇ ಉಳಿಸ್ಕೊತೀನಿ ಸದ್ಯಕ್ಕೆ, ಇನ್ನೇನಾರ ವೆರಿಫಿಕೇಷನಿಗೆ ಬೇಕಾದರೆ. ಓಕೆ ಸೊ ಅದು ಕಾಸ್ ಬೈ ಸೈನೇ ಉಳಿಲಿ. ಈಗ ಮಲ್ಟಿಪ್ಲೈ ಮಾಡಿ ನಿಮಗೇನು ಸಿಗುತ್ತೆ ನೋಡಿ, ಕಾಸ್ ಟಿ ಇಂಟು ಮೈನಸ್ 3 ಇಂಟು 2 ಅಂತ ಅಂದರೆ ಎಷ್ಟಾಗುತ್ತೆ ಮೈನಸ್ 6. ಸೊ ಮೈನಸ್ 6 ಕಾಸ್ ಸ್ಕ್ವೇರ್ ಟಿ ಮೈನಸ್ ಇಂಟು ಮೈನಸ್ ಪ್ಲಸ್ 3 1 3 ಪ್ಲಸ್ 2 ಕಾಸ್ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಏನು ಸಿಗುತ್ತೆ ಸೈನ್ ಟಿ. 3 1 3 ಮೈನಸ್ 3 2 6 ಸೈನ್ ಸ್ಕ್ವೇರ್ ಟಿ ಪ್ಲಸ್ 2 ಸೈನ್ ಸ್ಕ್ವೇರ್ ಟಿ. ಓಕೆನಾ, ರೈಟ್, ಯು ಗೋಯಿಂಗ್ ಟು ಗೆಟ್ ದಿಸ್ ಮಚ್. ನೆಕ್ಸ್ಟು ಇನ್ನೇನು ಮಾಡ್ಬೋದು, ಈಗ ಇಲ್ಲೇನಾಗುತ್ತೆ 3 ಆ್ಯಸ್ ಇಟ್ ಈಸ್ ಮೈನಸ್ 6 ಪ್ಲಸ್ 2 ಅಂತ ಅಂದರೆ ಎಷ್ಟಾಗುತ್ತೆ ಕಾಸ್ ಟಿ 3 ಮೈನಸ್ 6 ಪ್ಲಸ್ 2 ಅಂದರೆ 4 ತಾನೆ, ಸೊ 4 ಕಾಸ್ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಸೈನ್ ಟಿ 3 ಮೈನಸ್ 4 ಸೈನ್ ಸ್ಕ್ವೇರ್ ಟಿ. ಕರೆಕ್ಟ್ ಇದೆಯಾ ಈಗ? ರೈಟ್. ನೌ ಯು ಮಲ್ಟಿಪ್ಲೈ ಇನ್ಸೈಡ್ ಯು ವಿಲ್ ಗೆಟ್ ಸಮಥಿಂಗ್. ಅಬ್ಸರ್ವ್ ಕ್ಲಿಯರ್ಲಿ, 3 ಕಾಸ್ ಟಿ ಮೈನಸ್ 4 ಕಾಸ್ ಕ್ಯೂಬ್ ಟಿ ಡಿವೈಡೆಡ್ ಬೈ 3 ಸೈನ್ ಟಿ ಮೈನಸ್ 4 ಸೈನ್ ಕ್ಯೂಬ್ ಟಿ. ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನಿಮಗೇನು ಸಿಗುತ್ತೆ ಅಂತೇಳಿ. ರೈಟ್, ಎಸ್, ಇಲ್ಲಿ ಮೈನಸ್ ಕಾಮನ್ ತೆಗೆದುಬಿಟ್ರೆ ನಿಮಗೇನು ಸಿಗುತ್ತೆ, ಈಗ 3 ಸೈನ್ ತೀಟಾ ಮೈನಸ್ 4 ಸೈನ್ ಕ್ಯೂಬ್ ತೀಟಾ ಅಂದರೆ ಸೈನ್ 3 ತೀಟಾ ತಾನೆ, ಆದರೆ ಇದು ಉಲ್ಟಾ ಆಗಬೇಕಿತ್ತು. ಸೊ ವಿ ಡೂ ಒನ್ ಥಿಂಗ್, ವಿಲ್ ಟೇಕ್ ಮೈನಸ್ ಕಾಮನ್ ಇನ್ ದ ನ್ಯೂಮರೇಟರ್. ಮೈನಸ್ ಕಾಮನ್ ತೆಗೆದ್ರೆ ನಿಮಗೆ ಉಳಿಯೋದು 4 ಕಾಸ್ ಕ್ಯೂಬ್ ಟಿ ಮೈನಸ್ 3 ಕಾಸ್ ಟಿ ಡಿವೈಡೆಡ್ ಬೈ ಸೈನ್ ಕ್ಯೂಬ್ ಟಿ ಈಸ್ ಈಕ್ವಲ್ ಟು ಮೈನಸ್ ಹಾಗೆ ಇರಲಿ 4 ಕಾಸ್ ಕ್ಯೂಬ್ ತೀಟಾ ಮೈನಸ್ 3 ಸೈನ್ 3 ಕಾಸ್ 4 ಕಾಸ್ ಕ್ಯೂಬ್ ತೀಟಾ ಮೈನಸ್ 3 ಕಾಸ್ ತೀಟಾ ಇದ್ದರೆ ಅದ್ರದ್ದು ಫಾರ್ಮುಲಾ ಏನಿದೆ ಕಾಸ್ 3 ತೀಟಾ ತಾನೆ, ಆದರೆ ಅಲ್ಲಿ ತೀಟಾ ಜಾಗದಾಗ ಏನಿದೆ ಟಿ ಇದೆ ಡಿವೈಡೆಡ್ ಬೈ 3 ಸೈನ್ ತೀಟಾ ಮೈನಸ್ 4 ಸೈನ್ ಕ್ಯೂಬ್ ತೀಟಾ ಅಂದರೆ ಸೈನ್ 3 ತೀಟಾ. ಸೊ ಇಲ್ಲಿ ತೀಟಾ ಜಾಗದಾಗ ಟಿ ಇದೆ ಮೈನಸ್ ಕಾಸ್ ಬೈ ಸೈನ್ ಅಂದರೆ ಕಾಟ್, ಆ್ಯಂಗಲ್ಲು 3t. ಸೊ ದೇರ್ ಫೋರ್ ವಾಟ್ ಈಸ್ ಯುವರ್ ಆನ್ಸರ್ ಮೈನಸ್ ಕಾಟ್ 3t. ಓಕೆ, ಇಷ್ಟು ಲಾಂಗ್ ಆಲ್ಮೋಸ್ಟ್ ಕೇಳೋದಿಲ್ಲ, ಐ ಥಿಂಕ್ 1 ಟೈಮ್ ಕೇಳಿರ್ಬಹುದೇನಪ್ಪ 5 ಮಾರ್ಕ್ಸಿಗೆ. ಬಟ್ ಮೋಸ್ಟ್ಲಿ ಈ ಲೆವೆಲ್ ಲಾಂಗ್ ಕ್ವಶನ್ಸ್ನ ನಿಮಗೆ 3 ಮಾರ್ಕ್ಸಿಗೆ ಅಂತ ತೆಗೆದುಬಿಟ್ಟು ಅದನ್ನು ಕೇಳೋಕ್ಕೆ ಚಾನ್ಸ್ ಇಲ್ಲ. ಅರ್ಥ ಆಯ್ತಲ್ಲ, ಇಟ್ ವಿಲ್ ಟೇಕ್ ಲಾಟ್ ಆಫ್ ಯುವರ್ ಟೈಮ್. ಸೊ ಫಸ್ಟ್ ನೀವು ಇದನ್ನು ಕ್ವಶನ್ ರೂಲಿಂದ ಐಡೆಂಟಿಫೈ ಮಾಡ್ತೀರಾ. ಆಫ್ಟರ್ ದ್ಯಾಟ್ ಡಿ ವೈ ಬೈ ಡಿ ತೀಟಾನ ಫೈಂಡ್ ಮಾಡ್ತೀರಾ. ಅದಾದಮೇಲೆ ನೀವೇನು ಮಾಡ್ತೀರಾ ಡಿ ವೈ ಬೈ ಡಿ ಎಕ್ಸ್ನ ಸಾಲ್ವ್ ಮಾಡ್ತೀರಾ. ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಬಿ ಅಲರ್ಟ್. ನಂತರ ನೀವು ಮೈನಸ್ ಸೈನ್ ಮಿಸ್ ಮಾಡ್ಕೋಬೇಡಿ. ಅರ್ಥ ಆಯ್ತಲ್ಲ, ಇಲ್ಲ ಅಂತ ಅಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಗೆಟ್ ಬ್ಯಾಕ್ ಟು ದ ರೈಟ್ ಆನ್ಸರ್. ಓಕೆ, ರೈಟ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ವೆಲ್, ಕ್ವೆಶನ್ ನಂಬರ್ 7 ವಾಸ್ ಎ ಚಾಲೆಂಜಿಂಗ್ ಒನ್, ಬಟ್ ಇಟ್ ವಾಸ್ ಗುಡ್. 8th ಕ್ವೆಶನ್ ಏನಿದೆ ಅಬ್ಸರ್ವ್ ಮಾಡಿ. ಎಕ್ಸ್ ಈಸ್ ಈಕ್ವಲ್ ಟು
let me take the new sheet. Okay, x is equal to a into cos t plus log tan t by 2. ಅಯ್ಯೋ ಸಾರಿ, ಇಲ್ಲಿದೆ. ಓಕೆ, ಆ್ಯಂಡ್ y ಈಸ್ ಈಕ್ವಲ್ ಟು ಏನಿದೆ a sin t. ಅದೇನು ತೊಂದರೆ ಇಲ್ಲ, ಡೈರೆಕ್ಟಾಗಿ dy ಬೈ ಡಿ ಟಿ ಇಲ್ಲೇ ಕಂಡುಹಿಡಿಬೋದು. ಬೇಕಿದ್ರೆ dy ಬೈ ಡಿ ಟಿ ಏನಾಗುತ್ತೆ, ಎ ಕಾನ್ಸ್ಟೆಂಟ್ ಸೈನ್ ಥೀಟಾ ಡಿಫ್ರೆನ್ಸಿಯೇಷನ್ ಕಾಸ್ ಥೀಟಾ, ದಟ್ಸ್ ಇಟ್. ಸೊ ಅದು ಮುಗೀತು. ಇದಕ್ಕೆ ಬರ್ರಿ, ಇದನ್ನೇನು ಮಾಡೋಣ, ಡಿಫ್ರೆನ್ಷಿಯೇಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ವಾಟ್ ಇಸ್ ದ ಪ್ಯಾರಾಮೀಟರ್ ಟಿ, ವಿಚ್ ಈಸ್ ಈಕ್ವಲ್ ಟು ಎ ಕಾನ್ಸ್ಟೆಂಟು ಕಾಸ್ ಇಂದು ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಟಿ ಪ್ಲಸ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ನು 1/x, ಕರೆಕ್ಟ್, 1/x. ಎಕ್ಸ್ ಜಾಗದಾಗ ಏನಿದೆ, ಟ್ಯಾನ್ ಇದೆ ತಾನೆ. ಟ್ಯಾನ್ ಡಿಫ್ರೆನ್ಸಿಯೇಷನ್, ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್, ಸೀಕೆಂಟ್ ಸ್ಕ್ವಯರ್ ಟಿ ಬೈ 2. ಎಗೇನು ಟ್ಯಾನ್ ಎಕ್ಸ್, ಬಟ್ ಅದು ಎಕ್ಸ್ ಇಲ್ಲ, ಟಿ ಬೈ 2. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಟಿ ಬೈ 2, 1/2 ಕಾನ್ಸ್ಟೆಂಟ್, ಟಿ ಡಿಫ್ರೆನ್ಸಿಯೇಷನ್ ಆ್ಯಸ್ ಇಟ್ ಇಸ್, ಸೊ 1/2 ಹಾಗೆ ಬರೀರಿ. ಓಕೆನಾ, ಇದನ್ನು ಡಿ ವೈ ಬೈ ಡಿ ಟಿ ಸೈಡಿಗೆ ಇಟ್ಕೊಳ್ಳಿ. ರೈಟ್. ಸೊ ನಾವು ಹೌ ವಿಲ್ ಯು ಸಿಂಪ್ಲಿಫೈ? ಈ ಸ್ಟೆಪ್ಪು ಡೈರೆಕ್ಟ್ ಮಾಡಿದ್ದೀನಿ, ಐ ಹೋಪ್ ಸೊ ಅರ್ಥ ಆಗಿದೆ ಅನ್ಕೋತೀನಿ, ಹೌದಲ್ವಾ? ಏನಿದೆ ನೋಡಿ, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನು 1/x, ಸೊ 1/x ಫಾರ್ಮ್ ಬರದೆ, ಆದರೆ ಅದು ಎಕ್ಸ್ ಅಲ್ಲ, ಬೇರೆದು. ಹಾಗಾಗಿ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದೆ, ಮೀನ್ಸ್ ಟ್ಯಾನ್ ತೀಟಾ ಡಿಫ್ರೆನ್ಸಿಯೇಷನ್ ಸೀಕೆಂಡ್ ಸ್ಕ್ವೇರ್ ತೀಟಾ, ಬಟ್ ಅಲ್ಲಿ ಮತ್ತೆ ತೀಟಾ ಅಂದರೆ ಬೇರೆದಿದೆ, ಆ ಬೇರೆದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/2. ಈಗೇನು ಸಿಂಪ್ಲಿಫೈ ಮಾಡ್ಬೋದು, ಅಬ್ಸರ್ವ್ ಮಾಡಿ, ಎ ಇಂಟು ಮೈನಸ್ ಸೈನ್ ಟಿ ಹಾಗೆ ಇರಲಿ, ಪ್ಲಸ್ ಏನೇನು ಮಾಡ್ಬೋದು ಅಂತ ಅಬ್ಸರ್ವ್ ಮಾಡಿ. ಟ್ಯಾನ್ ಅಂತ ಅಂದರೆ ಸೈನ್ ಬೈ ಕಾಸ್ ತಾನೆ, ಸೊ ಅದು ರೆಸಿಪ್ರೋಕಲಲ್ಲಿ ಇರೋದ್ರಿಂದ ಏನಾಗುತ್ತೆ, ಸೈನ್ ಬೈ ಕಾಸ್ ಇರೋದು ಇಲ್ಲಿ ಡಿನಾಮಿನೇಟರ್ ಬರೋದು ಮೇಲೋಗಿದೆ, ಇಂಟು ಸೀಕೆಂಡ್ ಸ್ಕ್ವೇರ್ ಅಂದರೆ ಕಾಸ್, ರೆಸಿಪ್ರೋಕಲ್ ಆಫ್ ಕಾಸ್ ತಾನೆ, ಸೊ ಕಾಸ್ ಸ್ಕ್ವೇರ್ ಟಿ ಬೈ 2. ಒಂದು ಕಾಸು ಇನ್ನೊಂದು ಕಾಸು ಕ್ಯಾನ್ಸಲ್, ಇಲ್ಲಿ 1/2 ಇದೆ. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ ಟ್ಯಾನ್ ಅಂದರೆ ಸೈನ್ ಬೈ ಕಾಸು, ಆ ಕಾಸ್ ಮೇಲೆ ಹೋದರೆ ನ್ಯೂಮರೇಟ್ರಿಗೆ ಬಂತು. ಸೀಕೆಂಟ್ ಅಂತಂದರೆ 1/cos, ರೆಸಿಪ್ರೋಕಲ್ ತಾನೆ, ಸೀಕೆಂಟ್ ಅಂದರೆ ಕಾಸ್ ಇಂದು, ಸೊ ದೇರ್ ಫಾರ್ 1/cos ಸ್ಕ್ವೇರ್. ಒಂದು ಕಾಸು ಇನ್ನೊಂದು ಕಾಸು ಕ್ಯಾನ್ಸಲ್ಲು. ಈಗ ನಿಮಗೆ ಉಳಿಯೋದೇನು ಅಂತ ಅಂದರೆ ಎ ಇಂಟು ಮೈನಸ್ ಸೈನ್ ಟಿ ಪ್ಲಸ್ 1/2 ಸೈನ್ ತೀಟಾ ಕಾಸ್ ತೀಟಾ ಅಂದರೆ ಏನು ಫಾರ್ಮುಲಾ, ಸೈನ್ 2 ತೀಟಾ, ಬಟ್ ಇಲ್ಲಿ ಹಾಫ್ ಇದೆ, ಸೊ ಸೈನ್ 2 ಇಂಟು ತೀಟಾ ಅಂದರೆ ಟಿ ಬೈ 2, 2 ಕ್ಯಾನ್ಸಲ್, ಸೊ ದಿಸ್ ಈಸ್ ಸೈನ್ ಟಿ ಅಷ್ಟೇ, ಹಾಫ್ ಆ್ಯಂಗಲ್ ಫಾರ್ಮುಲಾ. ಓಕೆ, ನಾವು ಇಫ್ ಯು ಟೇಕ್ ದ LCM, ವಾಟ್ ವಿಲ್ ಯು ಗೆಟ್ ಹಿಯರ್ ಈಸ್ ಮೈನಸ್ ಸೈನ್ ಸ್ಕ್ವೇರ್ ಟಿ ಪ್ಲಸ್ 1/, ಸೈನ್ ಟಿ. ಓಕೆ, ಸೊ ವಾಟ್ ಈಸ್ 1 ಮೈನಸ್ ಸೈನ್ ಸ್ಕ್ವೇರ್ ಟಿ? 1 ಮೈನಸ್ ಸೈನ್ ಸ್ಕ್ವೇರ್ ಟಿ ಅಂತಂದರೆ ಏನಾದ್ರು ಫಾರ್ಮುಲಾ ಇದೆಯಾ? 1 ಮೈನಸ್ 2 ಸೈನ್ ಸ್ಕ್ವೇರ್ ಟಿ ಇದ್ದಿದ್ರೆ ಏನೋ ಬರಿಬೋದಿತ್ತಲ್ವಾ? 1 ಮೈನಸ್ ಸೈನ್ ಸ್ಕ್ವೇರ್, ವಾಟ್ ಈಸ್ 1 ಮೈನಸ್, ಓಕೆ, ಇದಿದೆಯಲ್ಲ ಬೇಸಿಕ್ ಐಡೆಂಟಿಟಿ, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1. ದೇರ್ ಫೋರ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ಓಕೆ, ಐ ಹೋಪ್ ಸೊ ಅರ್ಥ ಆಯಿತು. ನಾನು ಹೇಳಿದ್ದೇನಂತ ಅಂದರೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1. ಕಾಸ್ ಸ್ಕ್ವೇರ್ ತೀಟಾ ಇಟ್ಕೊಂಡ್ರೆ ಸೈನ್ ಈ ಕಡೆ ಕಳಿಸಿದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ, ಅದೇ ಇಲ್ಲಿರೋದು 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಜಾಗದಾಗ ಟಿ ಇದೆ, ಕಾಸ್ ಸ್ಕ್ವೇರ್ ಟಿ, ದಟ್ಸ್ ಇಟ್, ಬೇಸಿಕ್ ಐಡೆಂಟಿಟಿ. ಎನಿವೇಸ್, ಇದು ನಿಮ್ಮ dx ಬೈ ಡಿ ಟಿ ಆಗುತ್ತೆ. ಈಗ ನಾವು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, dy ಬೈ ಡಿ ಟಿ ಡಿವೈಡೆಡ್ ಬೈ dx ಬೈ ಡಿ ಟಿ, ವಿಚ್ ಈಸ್ ಈಕ್ವಲ್ ಟು dy ಬೈ ಡಿ ಟಿ ಈಗ ಆವಾಗಲೇ ಕಂಡಿಡ್ತೀವಲ್ಲ, ಎ ಇಂಟು ಕಾಸ್ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ ಅಂದರೆ ಇಲ್ಲಿ ಸಿಕ್ತಲ್ಲ, ಎ ಕಾಸು ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಸೈನ್ ಟಿ. ಓಕೆ, ಇದು ರೆಸಿಪ್ರೋಕಲ್ ಇರೋದು ಮೇಲೆ ಹೋಗುತ್ತೆ, ಮೇಲೆ ಹೋದರೆ ಏನು ಸಿಗುತ್ತೆ, ಎ ಫಸ್ಟ್ ಕ್ಯಾನ್ಸಲು, ಕಾಸ್ 1 ಟೈಮ್ ಕ್ಯಾನ್ಸಲು, ಇದು ಮೇಲೆ ಹೋದರೆ ಸೈನ್ ಟಿ, ಇಲ್ಲಿ ಒಂದು ಕ್ಯಾನ್ಸಲ್ ಆಗಿದೆ, ಇನ್ನೂ ಒಂದು ಉಳಿದಿದೆ, ಸೊ ಸೈನ್ ಟಿ ಬೈ ಕಾಸ್ ಟಿ ಅಂತ ಅಂದರೆ ಏನಾಗುತ್ತೆ, tan t. So therefore this is the answer. This is also one of the repeated questions, so but it is very easy. Okay, it can be asked, there's a chance. Next, coming to question number 9. ಏನಿದೆ ಅಬ್ಸರ್ವ್ ಮಾಡಿ, ಎಕ್ಸ್ ಈಸ್ ಈಕ್ವಲ್ ಟು ಎ ಸೀಕೆಂಟ್ ತೀಟಾ, ವೈ ಈಸ್ ಈಕ್ವಲ್ ಟು ಬಿ ಟ್ಯಾನ್ ತೀಟಾ. ಸೊ ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ನಿಮಗೆ ಪ್ಯಾರಾಮೀಟರ್ ಏನಿದೆ ಅಂದರೆ ತೀಟಾ ಇದೆ. ಓಕೆ, ಸೊ ವಾಟ್ ವಿಲ್ ಯು ಡೂ, ಎಕ್ಸ್ ಈಸ್ ಈಕ್ವಲ್ ಟು ಎ ಸೀಕೆಂಟ್ ತೀಟಾ, ವೈ ಈಸ್ ಈಕ್ವಲ್ ಟು ಬಿ ಟ್ಯಾನ್ ತೀಟಾ. ಈಸಿ ಇದೆ, ಡೈರೆಕ್ಟಾಗಿ ಮಾಡ್ಬೋದು. ನೋಡಿ, ಡಿ ಎಕ್ಸ್ ಬೈ ಡಿ ತೀಟಾ ಅಂತಂದರೆ ಎ, ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಸೀಕೆಂಟ್ ತೀಟಾ ಟ್ಯಾನ್ ತೀಟಾ. ನೆಕ್ಸ್ಟ್ dy by d theta, b, what is the differentiation of tan, secant square theta. So what are you going to get, dy by dx anta andre
dy by d theta divided by dx by d theta which is equal to dy by d theta ಅಂದರೆ ನಿಮ್ಮ ಹತ್ರ ಏನಿದೆ b secant square theta ಇಲ್ಲಿ a secant theta tan theta right. So you see secant square secant cancel. Next ನಿಮ್ಮ ಹತ್ರ ಉಳಿಯೋದೇನು ಇಲ್ಲಿ b by a secant theta divided by tan theta ಉಳಿಯುತ್ತೆ. ಓಕೆ, ಸೊ ಯು ಆರ್ ಅವೇರ್ ದಟ್ secant ಅಂದರೆ ಏನು ರೆಸಿಪ್ರೋಕಲ್ ಆಫ್ ಕಾಸ್ ತಾನೆ ರೈಟ್. ಸೊ ಅದನ್ನು ಸ್ವಲ್ಪ ಆಲ್ಟರ್ ಮಾಡಿರಿ ಸಿಂಪ್ಲಿಫೈ ಮಾಡ್ಬೋದು. secant ಅಂತ ಅಂದರೆ 1/cos. ಮೀನ್ ವೈಲ್ ಟ್ಯಾನ್ ಅಂತ ಅಂದರೆ ಏನು ಕೆಳಗಡೆ ಟ್ಯಾನ್ ಇದೆಯಲ್ಲ ಟ್ಯಾನ್ ಅಂದರೆ ಏನು sin theta by cos theta ಹೌದಲ್ವಾ. ಸೊ ಬೇಕಿದ್ರೆ ಇಲ್ಲಿ ಬರೀರಿ sin theta by cos theta. ಆ್ಯಕ್ಚುಲಿ ಮೇಲೂ ಬರಿಬೋದಿತ್ತು, ನೋ ಪ್ರಾಬ್ಲಮ್. cos theta ಕ್ಯಾನ್ಸಲ್, ಉಳಿಯೋದೇನು b by a 1/sin ತಾನೇ ಉಳಿಯೋದು 1/sin theta. ಸೊ ದೇರ್ಫೋರ್ dy by dx ನಿಮಗೇನಾಗುತ್ತೆ ಅಂದರೆ b by a ಆ್ಯಸ್ ಇಟ್ ಈಸ್ ಇರಲಿ, ಸೈನ್ ರೆಸಿಪ್ರೋಕಲ್, ವಾಟ್ ಇಸ್ ದ ರೆಸಿಪ್ರೋಕಲ್ ಸೈನ್ cosecant theta. ಸೊ ದೇರ್ಫೋರ್ ದಿಸ್ ಇಸ್ ಯುವರ್ ಆನ್ಸರ್. ಅರ್ಥ ಆಯ್ತಲ್ಲ, ತುಂಬ ಸಿಂಪಲ್ ಇರುತ್ತೆ. ಟ್ಯಾನು ಸೈನು ಕಾಸು ಎಲ್ಲ ಇನ್ವಾಲ್ವ್ ಆಗಿದೆ ಅಂದರೆ ಯಾವುದಾದ್ರೂ ಒಂದು ಅದರಲ್ಲಿ ಕ್ಯಾನ್ಸಲ್ ಆಗೇ ಆಗುತ್ತೆ ಅಂತ ಅರ್ಥ. ಸಿಂಪಲ್. ಓಕೆ, right. Coming to next question, question number 10. What it says is x is equal to a cos theta plus theta sin theta, y is equal to okay done. ಸೊ ಇದನ್ನು ಯಾವ ರೀತಿ ನೀವು ಸಾಲ್ವ್ ಮಾಡ್ತೀರಾ ಅಂದರೆ ಇದು ಕೂಡ ಸಿಂಪಲ್ ಇದೆ. dx by d theta is equal to ಏನಾಗುತ್ತೆ ಅಬ್ಸರ್ವ್ ಮಾಡಿ, a cos theta plus theta sin theta ಹೌದಲ್ವಾ. a ಕಾನ್ಸ್ಟೆಂಟ್ ಬಿಟ್ಟಾಕಿ. ನೆಕ್ಸ್ಟ್ cos theta ಡಿಫ್ರೆನ್ಸಿಯೇಷನ್ ಏನಾಗುತ್ತೆ minus sin theta plus product rule theta into sin theta. So first function as it is sin theta differentiation cos theta plus second function as it is theta differentiation 1. ಕರೆಕ್ಟ್ ಇದೆಯಾ. ಮೈನಸ್ sin theta plus sin theta ಕ್ಯಾನ್ಸಲ್ ಔಟ್ ಆಗಿ ನಿಮಗೆ ಉಳಿಯೋದೇನು a into theta into cos theta. ಓಕೆ, ಜಸ್ಟ್ ಅಲ್ಲಿ ಯೂಸ್ ಮಾಡಿರೋದು ಏನಂತಂದರೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದ್ದಾರೆ. ಅದೊಂದು ಫ್ಲ್ಯಾಶ್ ಆದರೆ ಕ್ವಶನ್ ಸಾಲ್ವ್ ಆದಂಗೆ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಒನ್ dy by d theta ಏನಿದೆ ನೋಡಿ, y a ಕಾನ್ಸ್ಟೆಂಟ್ ಬಿಟ್ಟಾಕಿ, sin theta ಡಿಫ್ರೆನ್ಸಿಯೇಷನ್ cos theta ಮೈನಸ್ ಪ್ರಾಡಕ್ಟ್ ರೂಲ್ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ cos theta ಡಿಫ್ರೆನ್ಸಿಯೇಷನ್ ಮೈನಸ್ sin theta ಪ್ಲಸ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಫಸ್ಟ್ ಫಂಕ್ಷನ್ ಇದಾಗುತ್ತೆ. ಕರೆಕ್ಟಾ? ಕರೆಕ್ಟ್. ಈಗ ನೋಡಿ cos theta ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನಿಮಗೆ ಆ್ಯಕ್ಚುಲಿ ಇಲ್ಲಿ ಸಿಗೋದೇನು a ಇಂಟು cos theta ಪ್ಲಸ್ theta sin theta ಪ್ಲಸ್ ಇಂಟು ಮೈನಸ್ ಮೈನಸ್ cos theta. ಸೊ cos theta ಕ್ಯಾನ್ಸಲ್, ಇಲ್ಲಿ ನಿಮಗೆ ಉಳಿಯೋದು a theta sin theta ರೈಟ್. ದಿಸ್ ಈಸ್ ಯುವರ್ dy by d theta. ನಾವು ಯು ವಾಂಟ್ dy by dx. ನೋಡೋಕೆ ಅಷ್ಟು ಕಾಂಪ್ಲಿಕೇಟೆಡ್ ಇತ್ತು, ಬಟ್ ಸಾಲ್ವ್ ಮಾಡಿದಾಗ ಏನಾಗುತ್ತೆ ಈಸಿ ಆಗುತ್ತೆ. ಒಂದೇನಂದರೆ ನೀವು ತೀಟಾ ಅನ್ನೋದನ್ನ ನೆನ್ಪಿಟ್ಕೊಂಡು ಪ್ಯಾರಾಮೀಟರ್ ಯೂಸ್ ಮಾಡ್ತಿರೋ ಇಲ್ಲೋ, ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತಿರೋ ಇಲ್ಲೋ ಅನ್ನೋದೇ ಮೇನ್ ಚೆಕ್ ಮಾಡಬೇಕಾಗಿತ್ತು ಅವರು. ಅದನ್ನು ಚೆಕ್ ಮಾಡಿದ್ರೆ ಈಸಿಯಾಗಿ ಮಾಡ್ತೀರಿ ನೀವು. dy by dx ಅಂತಂದ್ರೆ ಏನಾಗುತ್ತೆ dy by d theta divided by dx by d theta which is equal to a into theta into sin theta divided by a into theta into cos theta. a theta ಇಲ್ಲಿ ಕ್ಯಾನ್ಸಲ್, sin by cos ಅಂದರೆ ಆನ್ಸರ್ tan theta. ಓಕೆ, so this is your required answer for the question number 10. Coming to next question, question number 11. Question number 11 ಅಲ್ಲಿ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. If x is equal to square root of a to the power of sin inverse t and y is equal to square root of a to the power of cos inverse t, show that dy by dx is equal to minus y by x ಅಂತ ಶೋ ಮಾಡಬೇಕು. ಓಕೆ, ಸೊ ಲೆಟ್ ಅಸ್ ಟ್ರೈ. ಈಗ ಅಬ್ಸರ್ವ್ ಮಾಡಿ, ಎಕ್ಸ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ರೂಟ್ ಎ ಪವರ್ ಸೈನ್ ಇನ್ವರ್ಸ್ ಟಿ. ಕರೆಕ್ಟ್. ಫಸ್ಟು ಪ್ಯಾರಾಮೀಟರ್ ಟಿ ತಾನೆ, ಸೊ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿ ಎಕ್ಸ್ ಬೈ ಡಿ ಟಿ, ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/2 ರೂಟ್ ಎಕ್ಸ್, ಆದರೆ ಅದು ಎಕ್ಸ್ ಇಲ್ಲ. ಸೊ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎ ಪವರ್ ಎಕ್ಸ್ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎ ಪವರ್ ಎಕ್ಸ್ ಫಾರ್ಮಲ್ಲಿದ್ದರೆ ಆನ್ಸರ್ ಏನು ಎ ಪವರ್ ಎಕ್ಸ್ ಇಂಟು ಲಾಗ್ ಎ ರೈಟ್. ಬಟ್ ಅಗೇನ್ ಇಟ್ ಈಸ್ ನಾಟ್ ಎಕ್ಸ್, ಸೊ ಯು ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ಒನ್ಸ್ ಅಗೇನ್ ವಾಟ್ ಸೈನ್ ಇನ್ವರ್ಸ್ ಟಿ. ಅಲ್ಲಿಗೆ ನಿಮಗೇನು ಸಿಗುತ್ತೆ ನೋಡಿ 1/2 ರೂಟ್ ಎ ಪವರ್ ಸೈನ್ ಇನ್ವರ್ಸ್ ಟಿ ಇಂಟು ಎ ಪವರ್ ಸೈನ್ ಇನ್ವರ್ಸ್ ಟಿ ಇಂಟು ಲಾಗ್ ಎ ಇಂಟು 1/sin ಇನ್ವರ್ಸ್ ಡಿಫ್ರೆನ್ಸಿಯೇಷನ್ 1 ಮೈನಸ್ ಟಿ ಸ್ಕ್ವೇರ್. ಈಗ ಇದನ್ನು ಅಬ್ಸರ್ವ್ ಮಾಡಿ, ಇಲ್ಲಿ ರೂಟ್ ಇದೆ ಅಂದರೆ ಪವರ್ 1/2, ಇದು ಪವರ್ 1. ಸೊ ಅಲ್ಲಿಗೆ ಇದು ಮೇಲೆ ಹೋದ್ರೆ ಏನಾಗುತ್ತೆ ಸಮಥಿಂಗ್ ಪವರ್ 1 ಇಂಟು ಸಮಥಿಂಗ್ ಪವರ್ ಮೇಲೆ ಹೋದರೆ -1/2, 1 ಮೈನಸ್ ಹಾಫ್
half. Therefore what will you get? 1/2 root a power sin inverse t into log a into 1 by square root 1 minus t square. ಐ ಹೋಪ್ ಸೊ ಅರ್ಥ ಆಗಿದೆ. ಏನಿಲ್ಲ, ಇಲ್ಲಿ ಇದ್ರದ್ದು ಪವರ್ ಎಷ್ಟಿದೆ ಅಂತ ಅಂದರೆ 1, ಇದ್ರದ್ದು ಪವರ್ ರೂಟ್ ಅಂತಂದರೆ 1/2. 1/2 1 ಕ್ಯಾನ್ಸಲ್ ಔಟ್ ಆದರೆ ಉಳಿಯೋದೇನು 1/2 ಅಷ್ಟೇ. ಆ 1/2 is nothing but that root. Okay, so going to get half into root a power sin inverse t into log a into 1 by square root of 1 minus t square. ಓಕೆ, ಇದೇ ಥರ ನಾನು ವೈನ ಕಂಡುಹಿಡಿಬೇಕು ಅಂದರೆ y ಈಸ್ ಈಕ್ವಲ್ ಟು ರೂಟ್ ಏನು ಕೊಟ್ಟಿದ್ದಾರೆ, ಎ ಪವರ್ ಕಾಸ್ ಕೊಟ್ಟಿದ್ದಾರೆ, ಹೌದಲ್ವಾ? ಇದೇ ಥರ ಕಾಸ್ ಕೊಟ್ಟಿದ್ದಾರೆ ಅವರು, ಕಾಸ್ ಇನ್ವರ್ಸ್ ಟಿ ಆಗುತ್ತೆ. ಸೊ ಏನು ಸಿಗುತ್ತೆ ಇಲ್ಲಿ ಕೂಡ, dy ಬೈ ಡಿ ಟಿ ಮಾಡಿದ್ರೆ 1/2 ರೂಟ್ ಎಕ್ಸ್, ಆದರೆ ಅಲ್ಲಿ ಎಕ್ಸ್ ಇಲ್ಲ, ಎ ಪವರ್ ಕಾಸ್ ಇನ್ವರ್ಸ್ ಇದೆ. ಸೊ ಎ ಪವರ್ ಕಾಸ್ ಇನ್ವರ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಎ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಎ ಪವರ್ ಎಕ್ಸ್ ಇಂಟು ಲಾಗ್ ಎ, ಕರೆಕ್ಟ್? ಬಟ್ ಅಲ್ಲಿ ಎಕ್ಸ್ ಇಲ್ಲ, ಸೊ ಕಾಸ್ ಇನ್ವರ್ಸ್ನ ಮತ್ತೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಕಾಸ್ ಇನ್ವರ್ಸ್ ಡಿ ಬೈ ಡಿ ಟಿ ವಿತ್ ರೆಸ್ಪೆಕ್ಟ್ ಟು ಪ್ಯಾರಾಮೀಟರ್, ರೈಟ್? ಸೊ ವಾಟ್ ವಿಲ್ ಯು ಗೆಟ್? ದಿಸ್ ಇಸ್ ಕಾಸ್ ಇನ್ವರ್ಸ್. ಹಿಯರ್ ಅಗೇನ್ ರೂಟ್, ಇಲ್ಲಿ ಪವರ್ 1 ಕ್ಯಾನ್ಸಲ್ ಔಟ್ ಆಗಿ ನಿಮಗೆ ಉಳಿಯೋದೇನೋ ರೂಟ್ ಅಷ್ಟೇ ಉಳಿಯುತ್ತೆ, ನಥಿಂಗ್ ಬಟ್ ಎ ಕಾಸ್ ಇನ್ವರ್ಸ್ ಲಾಗ್ ಎ ಇಂಟು ಇಲ್ಲಿ ಇದ್ರ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, -1 by square root 1 minus t square, ರೈಟ್? ಒನ್ಸ್ ಯು ಡೂ dy by dx ನಿಮಗೇನು ಸಿಗುತ್ತೆ, dy by dt divided by dx by dt ಸಿಗುತ್ತೆ. ಸೊ ವಾಟ್ ಈಸ್ dy by dt? -1/2 log a ಇಂಟು ರೂಟ್ ಎ ಕಾಸ್ ಇನ್ವರ್ಸ್ ಟಿ ಇಂಟು, ಈ ಮೈನಸ್ ಹೊರಗೆ ಬರ್ತಿದ್ದೀನಿ ಆಲ್ರೆಡಿ, 1 by square root 1 minus t square ಡಿವೈಡೆಡ್ ಬೈ dx by dt ಏನು ಸಿಕ್ಕಿತ್ತು ಅವಾಗಲೇ, ಇಲ್ಲಿ ಮೇಲೆ ಸಿಕ್ಕಿದೆ ಅಲ್ಲ. ಸೊ ದಟ್ ಈಸ್ 1/2 log a root a to the power of sin inverse t into 1 by square root 1 minus t square. So 1/2 cancel, log cancel, 1 by square root 1 minus t square, 1 by square root 1 minus t square cancel. ಇವೆಲ್ಲ ಕ್ಯಾನ್ಸಲ್ ಆದರೆ ನಿಮಗೆ ಉಳಿಯೋದೇನು, which is equal to minus a to the power of cos inverse t square root divided by square root a power sin inverse t. What is this? Given question ತಾನೆ, y ಇದೇನು x. therefore ನಿಮಗೇನು ಸಿಗುತ್ತೆ, dy by dx is equal to minus ಇದು ಕೊಟ್ಟಿರೋದು y, ಇದು x, hence the proof. ಸಿಂಪಲ್. ಅರ್ಥ ಆಯ್ತಲ್ಲ? ತುಂಬ ಸಿಂಪಲ್ ಇದೆ, ಜಸ್ಟ್ ನೋಡೋಕ್ಕಷ್ಟೇ ಕಾಂಪ್ಲಿಕೇಟೆಡ್ ಇದು. ಓಕೆ, ಬಟ್ ಡಿಫ್ರೆನ್ಸಿಯೇಷನ್ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು, ದಟ್ ಟು ಚೈನ್ ರೂಲ್. ಓಕೆ, ರೈಟ್? ಇವೆಲ್ಲ ಪರ್ಫೆಕ್ಟಾಗಿ ಗೊತ್ತಿದ್ರೆ ಮಾತ್ರ ನೀವೇನು ಮಾಡ್ತೀರಾ, ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ. ಅರ್ಥ ಆಯ್ತಲ್ಲ? ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಎಕ್ಸಸೈಸ್ 5.6 ಆಸ್ ವೆಲ್. ಓಕೆ, ನೆಕ್ಸ್ಟ್ ಇರೋದು ತುಂಬ ಇಂಪಾರ್ಟೆಂಟ್ ಎಕ್ಸಸೈಸ್, ಸೆಕೆಂಡ್ ಆರ್ಡರ್ ಡೆರಿವೇಟಿವ್. 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರೋದೇ ನಿಮಗೆ ಈ ಎಕ್ಸಸೈಸಿಂದ 5.7 ಇಂದ. ಓಕೆ, so in the coming class we'll solve that, right? And it's my sincere request, please ಯಾರಾದರೂ ಪ್ಲೀಸ್ ಯಾರಿಗಾದರೂ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದರೆ ದಯವಿಟ್ಟು ಮುಂದೆ ಇನ್ನೂ ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡಿ by sharing the videos, and you can help me by liking the video and commenting down. Okay, ಆದಷ್ಟು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ಶೇರ್ ಮಾಡಿ, ಹೆಲ್ಪ್ ಮಾಡಿ ಬೇರೆಯವ್ರಿಗೆ. ಓಕೆ, ಆ್ಯಂಡ್ ಹೌ ವಾಸ್ ದ ವಿಡಿಯೋ, ಹೌ ವಾಸ್ ದ ಲೆಕ್ಚರ್, ಫಾಸ್ಟ್ ಇತ್ತಾ, ಸ್ಲೋ ಇತ್ತಾ, ಆ ಥರ ಏನಾದ್ರು ಕಂಪ್ಲೇಂಟ್ಸ್ ಇದ್ದರೆ, ಅಥವಾ ಇನ್ನೂ ಬೆಟರ್ ಮಾಡ್ಬೋದಿತ್ತು, ಅಥವಾ ಇನ್ನೂ ಖರಾಬಾಗಿ ಮಾಡ್ಬೋದಿತ್ತು, ವಾಟ್ ಎವರ್ ಇಟ್ ಈಸ್ ದೇರ್, ಯು ಕ್ಯಾನ್ ಜಸ್ಟ್ ಲೆಟ್ ಮಿ ನೋ ಯುವರ್ ಒಪಿನಿಯನ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಆ್ಯಂಡ್ ನಿಮ್ಮ ಒಪಿನಿಯನ್ಸು ನನಗೆ ತುಂಬ ಮೋಟಿವೇಟ್ ಮಾಡುತ್ತೆ. ಪ್ಲಸ್ ಒನ್ ಮೋರ್ ಥಿಂಗ್, ಆಸ್ ಐ ಆಲ್ವೇಸ್ ಮೆನ್ಷನ್, ಐ ಆಮ್ ನಾಟ್ ಗಾಡ್. ಓಕೆ, ಐ ಆಮ್ ಎ ಹ್ಯೂಮನ್ ಬೀಯಿಂಗ್, ಸೊ there is a possibility that there might be some minor mistakes committed while solving the problems. In case ಆ ಥರ ಏನಾದ್ರು ಇದ್ದರೆ, ನಿಮಗೆ ಕಂಡು ಬಂದರೆ ಎಲ್ಲಾದರೂ ಪ್ಲಸ್ ಮೈನಸ್ ಮಿಸ್ ಆಗಿದೆ ಅಂತ ಅಂದರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ, ಸೊ ದಟ್ ಬೇರೆ ಸ್ಟೂಡೆಂಟ್ಸಿಗೆ ಅದು ನೋಡಿಬಿಟ್ಟು ಅವ್ರಿಗೆ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಲ್ಲ? ರೈಟ್, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.